ಡೀನ್ ಶೈಕ್ಷಣಿಕರವರು ಹಾಗೂ ಪರೀಕ್ಷಾಂಗ ವಿಭಾಗದ ಕುಲಸಚಿವರು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಷಣ್ಮುಖ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಗೌರವಾನ್ವಿತರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸಹಕಾಯಕ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ ಶ್ರೀಮತಿ ಇಂದಿರಾ ಅವರಿಂದ. ಗುರುವೇ ಹರಸು ಹರಸು ಹರಸು, ಗುರುವೇ ಹರಸು ಹರಸು ಹರಸು, ಓ ಗುರುವೇ ನೀ ಹರಸು ಹರಸು ಹರಸು. ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಇಂದಿರಾರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ನಂತರದ ಘಟ್ಟ ಸ್ವಾಗತ ಭಾಷಣ. ಈ ವೇದಿಕೆಯ ಮೇಲೆ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಮುಕ್ತವಿವಿಯ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಸಲಹೆ ಸೂಚನೆಗಳನ್ನು ನೀಡಿ ಎಲ್ಲ ಶಿಕ್ಷಕ ಬಂಧುಗಳು ಆತ್ಮಗೌರವದಿಂದ ಮತ್ತು ಈ ಸಮಾಜದ ಮಾರ್ಗದರ್ಶಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಈ ಒಂದು ಸುದಿನದಲ್ಲಿ ಮುಕ್ತವಿವಿಯಲ್ಲೂ ಸಹ ಒಂದು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಬೇಕು. ಈ ನಿಟ್ಟಿನಲ್ಲಿ ಸರ್ವ ರೀತಿಯಲ್ಲೂ ನಾನು ತಮ್ಮೊಂದಿಗಿದ್ದೇನೆ ಎನ್ನುವ ಬೆಂಬಲಾತ್ಮಕ ಭರವಸೆಯೊಂದಿಗೆ ಸದಾ ನಮ್ಮೊಂದಿಗಿರುವ ಶ್ರೀಯುತ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಸರ್ ಅವರು ಇಲ್ಲಿ ಆಸೀನರಾಗಿದ್ದಾರೆ, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಶಿಕ್ಷಕರ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಹುಶಃ ಭಾರತೀಯ ಪರಂಪರೆಯಲ್ಲಿ ಗುರು ಪರಂಪರೆಗೆ ಈ ವಿಶ್ವದಲ್ಲಿ ತನ್ನದೇ ಆದ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಮುಕ್ತವಿವಿಯಲ್ಲಿಯೂ ಸಹ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಶಿಕ್ಷಕರ ದಿನಾಚರಣೆಗೆ ನಮ್ಮಲ್ಲೇ ಶಿಕ್ಷಕರಾಗಿ ಸುಮಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಒಂದು ರೀತಿ ನಮ್ಮ ಶಿಕ್ಷಕರ ಬಳಗದಲ್ಲೇ ಒಬ್ಬ ಅಜಾತ ಶತ್ರು ಶಿಕ್ಷಕ ಅಂದರೆ ಅದು ಡಾಕ್ಟರ್ ಷಣ್ಮುಖ ಅವರು. ಪ್ರತಿಯೊಬ್ಬರಿಂದನೂ ಸಹ ಒಂದು ಪ್ರೀತಿ ವಿಶ್ವಾಸನ ಗಳಿಸಿರುವಂತಹ ಶಿಕ್ಷಕರು. ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ. ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಹಣಕಾಸು ಅಧಿಕಾರಿಗಳು ಮತ್ತು ಕುಲಸಚಿವರು ಆಗಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂತಹ ಶ್ರೀಯುತ ಖಾದರ್ಪ ಸರ್ ಅವರು ಸಹ ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳಾಗಿ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ಕಾಂಬ್ಳೆ ಅಶೋಕ್ ಸರ್ ಅವರು, ಮಾನ್ಯ ಡೀನ್ ರವರು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮತ್ತೋರ್ವ ಮುಖ್ಯ ಅತಿಥಿಗಳು ಆದಂತಹ ಕುಲಸಚಿವ ಪರೀಕ್ಷಾಂಗರವರು ಪ್ರೊಫೆಸರ್ ಪ್ರವೀಣ್ ಸರ್ ಅವರು ಸಹ ಇಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ
ಭಾಗವಹಿಸಿರ್ತಕ್ಕಂತಹ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ದೇವರಾಜು ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ನನ್ನ ಬೋಧಕ ಮಿತ್ರರಿಗೆ ಹಾಗೂ ಬೋಧಕೇತರ ಮಿತ್ರರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಇತರೆಲ್ಲರಿಗೂ ಸಹ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಭಾರತ ರಾಷ್ಟ್ರದಲ್ಲಿ ಅಧ್ಯಾಪಕ ವೃತ್ತಿಗೆ ಬಂದು ಆನಂತರ ಈ ರಾಷ್ಟ್ರದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ ಈ ಜಗತ್ತಿಗೆ ಒಬ್ಬ ಆದರ್ಶ ಶಿಕ್ಷಕರು, ತತ್ವಜ್ಞಾನಿಗಳು, ಶಿಕ್ಷಣ ತಜ್ಞರು ಅಂತ ಹೆಸರನ್ನು ಪಡೆದಂಥವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಸರ್ ಅವರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನದ ನೆನಪಿಗಾಗಿ ನಾವು ಒಂದು ಶಿಕ್ಷಕರ ದಿನಾಚರಣೆ ಎನ್ನುವ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈಗ ವೇದಿಕೆಯ ಮೇಲಿರ್ತಕ್ಕಂತಹ ಗಣ್ಯಾತಿ ಗಣ್ಯರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತ ಕೋರ್ತಾ ಇದ್ದೇನೆ. ಜೊತೆಗೆ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ಸಹ ನೆರವೇರಿಸಿಕೊಡ್ಬೇಕು. ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈ ಇವತ್ತಿನ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಷಣ್ಮುಖರವರನ್ನು ವೇದಿಕೆಗೆ ಪರಿಚಯಿಸುವಂಥದ್ದು ಸಹ ನನ್ನ ಜವಾಬ್ದಾರಿ. ಸುಮಾರು 12-13 ವರ್ಷಗಳಿಂದ ಇದೇ ವೇದಿಕೆಯಲ್ಲಿ 100 ಜನ ಅತಿಥಿಗಳನ್ನು ನಾವು ನಮ್ಮ ವೇದಿಕೆಗೆ ಪರಿಚಯಿಸಿದ್ದೇವೆ. ಆದರೆ ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದ ನಮ್ಮೊಂದಿಗೆ ಸೇವೆ ಸಲ್ಲಿಸಿರ್ತಕ್ಕಂತಹ ನಮ್ಮ ಮಧ್ಯೆ ಇದ್ದಂತಹ ಒಬ್ಬ ಉಪನ್ಯಾಸಕರನ್ನು ಮುಖ್ಯ ಅತಿಥಿಯಾಗಿ ವೇದಿಕೆ ಮೇಲೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನನಗೆ ಬಹಳ ಸಂತೋಷಕರವಾದಂತಹ ವಿಷಯ ಅಂತ ಹೇಳ್ತಾ ನಾನು ಅವ್ರ ಬಗ್ಗೆ ವೇದಿಕೆಗೆ ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಡಾಕ್ಟರ್ ಷಣ್ಮುಖ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಉರ ಎನ್ನುವ ಗ್ರಾಮದಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸ್ತಾರೆ. ಆನಂತರ ತಮ್ಮ PUC ವಿದ್ಯಾಭ್ಯಾಸವನ್ನು ಶ್ರೀರಂಗಪಟ್ಟಣದಲ್ಲಿ
ಪೂರ್ಣಗೊಳಿಸ್ತಾರೆ. BA ಪದವಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮತ್ತು B.Ed ಪದವಿಯನ್ನು ಸೋಮಾನಿ ಕಾಲೇಜಿನಲ್ಲಿ ಮುಗಿಸಿ M.Ed ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪೂರ್ಣಗೊಳಿಸ್ತಾರೆ. ಶ್ರೀಯುತರು 1987ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ UGCಯಿಂದ ಫೆಲೋಶಿಪ್ ಪಡೆದು PhD ಪದವಿಯನ್ನು ವ್ಯಾಸಂಗ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರ ಒಂದು PhD ಶೀರ್ಷಿಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃತ್ತಿ ಸಂತೃಪ್ತಿ, ಪಾತ್ರಗ್ರಹಿಕೆ ಮತ್ತು ವೃತ್ತಿ ಮನೋಭಾವ ಕುರಿತು ಅವರ PhD ಪ್ರಬಂಧವನ್ನು ಮಂಡಿಸಿ 1992ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥದ್ದು ಶ್ರೀಯುತ ಡಾಕ್ಟರ್ ಷಣ್ಮುಖ ಅವರ ಒಂದು ವಿದ್ಯಾಭ್ಯಾಸದ ಪರಿಚಯ. ಆನಂತರ ಶ್ರೀಯುತರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶಿಕ್ಷಣ ಅಧ್ಯಯನ ವಿಭಾಗಕ್ಕೆ ಉಪನ್ಯಾಸಕರಾಗಿ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ವೃತ್ತಿಯನ್ನು ಪ್ರಾರಂಭಿಸುವುದರೊಂದಿಗೆ ಶ್ರೀಯುತರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 2013ರಿಂದ 2015ನೇ ಇಸ್ವಿವರೆಗೆ ಡೀನ್ ಅಧ್ಯಯನ ಕೇಂದ್ರಗಳ ವಿಭಾಗದಲ್ಲಿ ಉಪಕುಲಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. 2017ರಿಂದ 18ರವರೆಗೆ ಕರ್ನಾಟಕ ರಾಜ್ಯ ಮುಕ್ತ ವಿವಿಯ ಡೀನ್ ಶೈಕ್ಷಣಿಕ ವಿಭಾಗದಲ್ಲಿ ವಿಶೇಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ. 2020ರಿಂದ ಪ್ರಸ್ತುತ 2022 ಅವರು ನಿವೃತ್ತಿಯನ್ನು ಹೊಂದುವ ತನಕ ಡೀನ್ ಅಧ್ಯಯನ ಕೇಂದ್ರದಲ್ಲಿ ಡೀನ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಬಹುಶಃ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 1997ರಿಂದ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ 2022 ಜೂನ್ ತನಕ ಅವರು ತಮ್ಮ ವೃತ್ತಿಯನ್ನು ಪೂರ್ಣಗೊಳಿಸಿದ್ರೆ ಸುಮಾರು 30 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಷಣ್ಮುಖ ಸರ್ ಅವರು. ಅವರ ವೃತ್ತಿ ಜೀವನದಲ್ಲಿ ನ್ಯಾಷನಲ್ ಟೀಚರ್ಸ್ ಅವಾರ್ಡ್ ಅಂತ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಕರಿಗೆ ಪ್ರಶಸ್ತಿ ಕೊಡುವಂತಹ ಒಂದು ಕಮಿಟಿ ಇದೆ. ಆ ಕಮಿಟಿಯ ಸದಸ್ಯರಾಗಿ ಸತತ 3 ವರ್ಷಗಳ ಕಾಲ ಮೆಂಬರ್ ಆಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಡಾಕ್ಟರ್ ಷಣ್ಮುಖ ಅವರು. ಅದರ ಜೊತೆಗೆ ಅವರ ಒಂದು PhD ಪ್ರಬಂಧಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಪ್ರಶಸ್ತಿ ಮತ್ತು ಪುರಸ್ಕಾರವನ್ನು ಸಹ ಕೊಡುತ್ತೆ. ಇದರ ಜೊತೆಯಲ್ಲಿ ಅವರು NCERT ಕಮಿಟಿ ಮೆಂಬರ್ ಆಗಿ ಮತ್ತು ವಿವಿಧ ಶಾಲಾ ಕಾಲೇಜುಗಳಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಮಿಗಿಲಾಗಿ ಶಿಕ್ಷಣ ಅಧ್ಯಯನ ವಿಭಾಗ ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣ ಶಾಸ್ತ್ರದಲ್ಲಿ 3 ಸಂಪುಟಗಳ ವಿಶ್ವಕೋಶವನ್ನು ತಂದಿದೆ. ಅಂದರೆ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರ ಒಂದು ನೇತೃತ್ವದಲ್ಲಿ 3 ವ್ಯಾಲ್ಯೂಮ್ ಇರ್ತಕ್ಕಂಥ ಒಂದು ಶಿಕ್ಷಣ ವಿಶ್ವಕೋಶವನ್ನು ತಂದಿರುವ ಒಂದು ಪ್ರಯತ್ನದಲ್ಲಿ ಮತ್ತು ಮೈಸೂರು ದರ್ಶನದ ಸಂಪುಟಗಳನ್ನು ತಂದಿರುವ ಪ್ರಯತ್ನದಲ್ಲಿ ಡಾಕ್ಟರ್ ಷಣ್ಮುಖ ಅವರ ಒಂದು ಪರಿಶ್ರಮವೂ ಕೂಡ ಬಹಳ ಪ್ರಮುಖವಾದದ್ದು ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಂತಹ ನಮ್ಮೊಂದಿಗಿದ್ದಂತಹ ಶ್ರೀಯುತರು ಮತ್ತು ಸಹಕಾಯಕ ಬಂಧು ಇವತ್ತು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರನ್ನ ವೇದಿಕೆಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಈಗ ಶಿಕ್ಷಕರ ದಿನಾಚರಣೆಯ ಕುರಿತು ಶ್ರೀಯುತ ಡಾಕ್ಟರ್ ಷಣ್ಮುಖ ಸರ್ ಅವರು ತಮ್ಮದೇ ಆದ ಒಂದು ಉಪನ್ಯಾಸವನ್ನು ನೀಡಬೇಕು ಅಂತ ಕೋರ್ತಾ ಇದ್ದೇನೆ. ನಮಸ್ಕಾರ. ಅತ್ಯಂತ ಹರ್ಷದ ಹೃದಯ ತುಂಬಿದ ದಿನ ಅಧ್ಯಾಪಕರ ದಿನಾಚರಣೆ. ನಮ್ಮನ್ನು ನೆನೆಯುವ, ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಹಾರೈಸುವ ನಮ್ಮ ವಿದ್ಯಾರ್ಥಿ ಬಂಧುಗಳು ಈ ದೂರ ಶಿಕ್ಷಣದಲ್ಲಿ ಅಗೋಚರವಾಗಿ ಎಲ್ಲೆಲ್ಲೋ ಇದ್ದಾರೆ. ನಿಮಗೆ ಒಳ್ಳೆಯದಾಗಲಿ
ಅಂತಕ್ಕಂತಹ ಸಂದೇಶಗಳು ಬೆಳಗಿನಿಂದ ನನಗೆ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದೆ. ಕೆಲವರು ಪರಿಚಯ ಇಲ್ಲ, ಕೆಲವರು ಮರ್ತು ಹೋಗಿದೆ. ಅಂಥವರೆಲ್ಲೂ ಕೂಡ ಯಾವುದೋ ಒಂದು ಸಣ್ಣ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಿಕೊಟ್ರೆ ಆ ವಿದ್ಯಾರ್ಥಿ ಕೂಡ ಇವತ್ತು ಟೀಚರ್ಸ್ ಡೇಯನ್ನು ಹೇಳಿದ. ಅವರ ಎಲ್ಲ ಒಂದು ಅಭಿಮಾನಗಳಿಗೆ ಪಾತ್ರರಾದ ನಮ್ಮೆಲ್ಲರನ್ನ ಶಿಕ್ಷಕರ ದಿನಾಚರಣೆಯ ದಿನದಲ್ಲಿ ತಮಗೆ ವೇದಿಕೆಯ ಮೇಲಿರ್ತಕ್ಕಂಥ ಮಹಾಗುರುಗಳಾದ ಸನ್ಮಾನ್ಯ ಕುಲಪತಿಗಳವರಿಗೆ, ನಮ್ಮ ಡೀನ್ ಅಕಾಡೆಮಿಕ್ ಅವರಿಗೆ, ನಮ್ಮ ರಿಜಿಸ್ಟ್ರಾರ್ ಸಾಹೇಬರಾದಂಥ ಖಾದರ್ ಪಾಷಾ ಅವರಿಗೆ, ಪ್ರವೀಣ್ ಸರ್ ಅವರಿಗೆ ಮತ್ತು ನೆರೆದಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಶಿಕ್ಷಕ ದಿನಾಚರಣೆಯ ಒಂದು ಔಚಿತ್ಯ ಕುರಿತು ಮಾತಾಡಬೇಕು ಅಂತ ಹೇಳಿ ಇವತ್ತು ನನಗೆ ಒಂದು ಸುದಿನ. ಕೆಲವು ನನಗೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ, ನನಗೇನೂ ಗೊತ್ತಿರೋದಿಲ್ಲ, ಆದರೆ ಬರ್ತಾಯಿದೆ ಬಹಳಷ್ಟು. ನಾನು ಮಂಜುನಾಥ್ ಹೇಳಿದರು 30 ವರ್ಷ ಕೆಲಸ ಮಾಡಿದ್ದೀನಿ, 1992ರಿಂದ 2022ರವರೆಗೆ. ಆದರೆ ಒಂದು 3 ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ICCNC ಇದ್ದಾಗ ನಮಗೆ ಅಲ್ಲಿ ಏನು ಅಷ್ಟು ಪರಿಚಯ ಇರ್ತಿರಲಿಲ್ಲ, ಹೋಗ್ತಾ ಇರಲಿಲ್ಲ. ಅಲ್ಲಿ ನಮ್ಮ ಕುಲಪತಿಗಳನ್ನು ನೋಡುವಷ್ಟು ಸುಲಭ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವಕಾಶ ಇಲ್ಲ, ಅಲ್ಲಿ ನಾವು ಸಾಧ್ಯನೇ ಇರಲಿಲ್ಲ. ಇಲ್ಲಿಗೆ ಫಂಕ್ಷನಿಗೆ ಬಂದಾಗ ನಮಸ್ಕಾರ ಹೇಳ್ತಿದ್ದದ್ದು ಬಿಟ್ಟು. ಆದರೆ 96ನೇ ಇಸ್ವಿಯಿಂದ ಒಬ್ಬ ಅಧ್ಯಾಪಕನಾಗಿ ಇದುವರೆಗೆ ಬಂದ ಎಲ್ಲ ಕುಲಪತಿಗಳ ಹತ್ತಿರದಲ್ಲಿ ಒಬ್ಬ ಅಧ್ಯಾಪಕನಾಗಿ ನಾನು ಅವರ ಮೆಚ್ಚುಗೆಗೆ ಪಾತ್ರನಾದದ್ದು ನನಗೆ ಅಧ್ಯಾಪಕ ದಿನದ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಒಂದು ಅವಕಾಶವನ್ನು ನೀಡಿದಂತಹ ಎಲ್ಲ ಕುಲಪತಿಗಳಿಗೆ, ನನ್ನ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ನಾನು ಅವಾಗವಾಗ ತುಂಬ ನೆನ್ಕೊಳ್ತಾನೆ. ನನ್ನ ವಿಶ್ವವಿದ್ಯಾನಿಲಯ ಇಲ್ಲದಿದ್ದರೆ ನನಗೆ ಯಾವ ಹೆಸರು ಇರ್ತಾ ಇರಲಿಲ್ಲ. ಈ ಮುಕ್ತ ವಿಶ್ವವಿದ್ಯಾನಿಲಯ ಇದ್ದೊತ್ತಿಗೆ ನನಗೆ ಹೆಸರಿದೆ. ನಾನು ಏನೇ ಬುದ್ಧಿವಂತ, ಜಾಣ, ಪರಿಶ್ರಮಿ ಅದೆಲ್ಲ ಸರಿ, ಅದರ ಜೊತೆಯಲ್ಲಿ ನನ್ನ ವಿಶ್ವವಿದ್ಯಾನಿಲಯ ನನ್ನನ್ನು ಬೆಳೆಸಿದೆ. ಇವತ್ತು ಒಬ್ಬ ಅಧ್ಯಾಪಕನಿಗೆ ದೊರೆಯಬೇಕಾದ ಅತ್ಯುತ್ತಮ ಸ್ಥಾನ, ಅಧ್ಯಾಪಕರ ದಿನದಲ್ಲಿ ಅಧ್ಯಾಪಕರನ್ನು ಉದ್ದೇಶಿಸಿ ಇಲ್ಲೇ ಅಧ್ಯಾಪಕನಾಗಿ ಕೆಲಸ ಮಾಡಿದವರು ವಿಶ್ವವಿದ್ಯಾನಿಲಯಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳಿದರೆ ಆ ಒಂದು ಇದಕ್ಕೆ ಕಾರಣೀಭೂತರಾದಂಥ ನಮ್ಮ ಕುಲಪತಿಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಸನ್ಮಾನ್ಯರೇ, ಡಾಕ್ಟರ್ ರಾಧಾಕೃಷ್ಣನ್ ಈ ದೇಶ ಕಂಡ ಅತ್ಯುತ್ತಮ ಶಿಕ್ಷಕ, ಜ್ಞಾನಿ, ತತ್ವಜ್ಞಾನಿ. ಪಂಡಿತ್ ನೆಹರು ಹೇಳ್ತಾರೆ, ರಾಧಾಕೃಷ್ಣನ್ ಅವರು ಅತ್ಯುತ್ತಮ ಜ್ಞಾನಿ, ಉತ್ತಮ ಆಡಳಿತಗಾರ. ಅವರು ಪ್ರಥಮ ಉಪಾಧ್ಯಕ್ಷರು, ನಂತರ ರಾಷ್ಟ್ರಪತಿಗಳು ಆಗಿದ್ದವು. ಅದೆಲ್ಲಕ್ಕಿಂತ ಮಿಗಿಲಾಗಿ ಅವರು ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ತಾರೆ. ಈ ಶಿಕ್ಷಕರ ದಿನಾಚರಣೆ ಅಂತಕ್ಕಂಥದ್ದು 1962ರಿಂದ ಭಾರತದಲ್ಲಿ ಪ್ರಾರಂಭ ಆಯಿತು. ರಾಧಾಕೃಷ್ಣನ್ ಅವರನ್ನು ಅವರ ವಿದ್ಯಾರ್ಥಿ ಬಳಗ ಹೋಗಿ, ಸರ್ ನಿಮ್ಮ ಒಂದು ಜನ್ಮದಿನವನ್ನು ಆಚರಿಸಬೇಕು, ನಮಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದಾಗ ರಾಧಾಕೃಷ್ಣನ್ ಅವರು ಹೇಳಿದ್ರಂತೆ, ನನ್ನ ಜನ್ಮದಿನ ಬೇಡಪ್ಪ, ಈ ದೇಶದ ಭವ್ಯ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ವಿದ್ಯಾರ್ಥಿ ಸಮುದಾಯವನ್ನು ತಿದ್ದಿ ತೀಡಿ ಬೆಳೆಸುವಂತಹ ಜ್ಞಾನಧಾರೆಯನ್ನು ಹರಿಸುವಂತಹ ಒಂದು ವರ್ಗ ಇದೆ, ಆ ವರ್ಗಕ್ಕೆ ನಾವು ನ್ಯಾಯವನ್ನು ಕೊಡಬೇಕು. ಹಾಗಾಗಿ ಸೆಪ್ಟೆಂಬರ್ 5 ನನ್ನ ಜನ್ಮದಿನಾಚರಣೆ ಮಾಡಬೇಡಿ, ನಿಮಗೆ ಪಾಠ ಮಾಡಿದ ಶಿಕ್ಷಕರ ಜನ್ಮದಿನವಾಗಿ ಮಾಡಿ ಅವರ ದಿನಾಚರಣೆಯನ್ನು ಆಚರಿಸಿ ಅವರನ್ನು ನೆನೆಯಿರಿ, ಟೀಚರ್ಸ್ ಡೇ ಅಂತ, ಶಿಕ್ಷಕರ ದಿನ ಅಂತ ಮಾಡಿ ಅಂತ ಹೇಳಿದರು. ಹಾಗಾಗಿ 1962ರಿಂದ ಶಿಕ್ಷಕರ ದಿನ ಜಾರಿಗೆ ಬಂತು. ಆರಂಭ ಹಂತದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಇತಿಹಾಸವನ್ನು ನೋಡಿದಾಗ ಪ್ರಾರಂಭಿಕ ಹಂತದಲ್ಲಿ 1972ರವರೆಗೆ ಇದು ಪ್ರಾಥಮಿಕ ಶಾಲಾ ಹಂತದಲ್ಲಿ ಗುರುಗಳಿಗೆ ಒಂದು ತಾಲೂಕು ಮಟ್ಟದಲ್ಲಿ, ಹೋಬಳಿಯ ಮಟ್ಟದಲ್ಲಿ ಶಿಕ್ಷಕರನ್ನು ಕರೆಸಿ ಶಿಕ್ಷಕರ ದಿನಾಚರಣೆಯನ್ನು ಮಾಡತಕ್ಕಂಥ, ಅಧ್ಯಾಪಕರು ಶಿಕ್ಷಕರ ದಿನಾಚರಣೆಯ ಬಾವುಟಗಳನ್ನು ಕೊಳ್ಳುತ್ತಕ್ಕಂಥ 5 ಪೈಸೆ ನಾವು ಕೊಂಡ್ಕೊಳ್ತಾ ಇದ್ವಿ, ನಮ್ಮ ಟೀಚರ್ಸ್ ಕೊಡ್ತಾಯಿದ್ರು. ಅದು ಶಿಕ್ಷಕರ ಕಲ್ಯಾಣ ನಿಧಿ ಅಂತಿತ್ತು, ಅಲ್ಲಿಗೆ ಹೋಗ್ತಾಯಿತ್ತು. ಇದನ್ನು ಜಾರಿಗೆ ತಂತು. ನಂತರದ ಹಂತದಲ್ಲಿ ಕರ್ನಾಟಕ ಸರ್ಕಾರ +2 ಹಂತದವರೆಗೆ, ಭಾರತ ಸರ್ಕಾರ ಮತ್ತು +2 ಹಂತದವರೆಗೆ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ನೀಡತಕ್ಕಂಥ, ಶಿಕ್ಷಕರ ಸೇವೆಯನ್ನು ನೆನೆಯತಕ್ಕಂಥ, ಪುರಸ್ಕಾರವನ್ನು ನೀಡತಕ್ಕಂಥ ದಿನವಾಗಿ ಶಿಕ್ಷಕರ ದಿನವನ್ನು ಆಚರಿಸ್ಕೊಂಡು ಬರ್ತಾಯಿದೆ.
ಈ ಶಿಕ್ಷಕರ ದಿನದಲ್ಲಿ ನಮ್ಮದೊಂದು ಆತ್ಮಾವಲೋಕನ. ಶಿಕ್ಷಕರ ದಿನಾಚರಣೆ ಅನ್ನತಕ್ಕಂಥದ್ದು ನಮಗೆ ವಿದ್ಯಾರ್ಥಿಗಳು ಶುಭವನ್ನು ಹಾರೈಸುವ ದಿನವಾದರೂ ಕೂಡ ನನಗೆ ಆದರೂ ಅನಿಸುತ್ತೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ದಿನ. ನಾವು ಎಷ್ಟಕ್ಕೆ ಬೆಳೆದಿದ್ದೇವೆ, ಎಷ್ಟಕ್ಕೆ ಬೆಳಿಬೇಕಾಗಿತ್ತು, ಏನನ್ನು ಪಡೆದಿದ್ದೇವೆ, ಏನನ್ನು ಬಿಟ್ಟಿದ್ದೇವೆ, ಇವೆಲ್ಲವನ್ನು ಕೊಡ್ತೀವಿ. ಅಂದರೆ ಈ ಉನ್ನತ ಶಿಕ್ಷಣ ಹಂತಕ್ಕೆ ಬಂದಾಗ ನಾವು ಉನ್ನತ ಶಿಕ್ಷಣದ ಅಧ್ಯಾಪಕರಾಗಿ ನಾವು ಏನಾಗಬೇಕು ಅಲ್ಲಿ ಹೇಳುತ್ತೆ, ಜ್ಞಾನಕ್ಕಾಗಿ ಹಾತೊರೆಯುವುದು. ಅಂದರೆ ಅಕ್ವೈರಿಂಗ್ ಮೋರ್ ಆ್ಯಂಡ್ ನಾಲೆಡ್ಜ್. ನಾವು ಹೇಳ್ತೀವಿ ಜ್ಞಾನ ಸ್ಫೋಟ ಅಂತಕ್ಕಂಥದ್ದು ಎಲ್ಲ ಸ್ಫೋಟಗಳಿಗಿಂತ ಸುದೀರ್ಘವಾದದ್ದು ಹಾಗೂ ಗಟ್ಟಿಯಾದದ್ದು. ಹೆಚ್ಚೆಚ್ಚು ಜ್ಞಾನ ಬರ್ತಾ ಇದೆ. ಹೊಸ ಜ್ಞಾನ ಇವತ್ತು ಬರ್ತಾ ಇದೆ ಅಂದರೆ ನಾಳೆ ಬರ್ತಾ ಇದೆ. ಏನು ಬರ್ತಾ ಇದೆ ಇವತ್ತಿಗೆ ಬರ್ತಿದೆ, ನಾಳೆ ಹೊಸದು ಎಡಿಷನ್ ಬರ್ತಾ ಇದೆ. ನವೋದ್ಯಮಗಳು, ಸ್ಟಾರ್ಟಪ್ಸ್ ಅಂತ ಎಲ್ಲ ಸ್ಟಾರ್ಟ್ ಆಗಿದೆ. ಅಧ್ಯಾಪಕರಿಗೂ ಸ್ಟಾರ್ಟಪ್ಸ್. ಏನು ವಿದ್ಯಾರ್ಥಿ ಎಲ್ಲಿ ಹಿಂದುಳಿದಿದ್ದಾನೆ, ನಾನೆಲ್ಲಿ ಹೋಗಿದ್ದೇನೆ, ನಾನು ಇಲ್ಲಿ ಬೋಧಿಸ್ತಾ ಇದ್ದೇನೆ, ಎಲ್ಲಿ ಎಡವಿದ್ದಿ, ನಾವು ಯೋಚನೆ ಮಾಡಿ ನೋಡಿ. ಇವತ್ತಿನ ಬಹಳಷ್ಟು ಕಾಲೇಜುಗಳು ಏನಾಗಿದೆ ಅಂತೇಳಿ ಡಿಸ್ಟೆನ್ಸ್ ಕಮ್ ರೆಗ್ಯುಲರ್ ಆಗಿದೆ. ನಾವು ಡಿಸ್ಟೆನ್ಸಲ್ಲೇ ಇದ್ದೀವಿ, ಅವರು ಡಿಸ್ಟೆನ್ಸ್ ಕಮ್ ರೆಗ್ಯುಲರ್ ಆಗಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಬರ್ತಾನೇ ಇಲ್ಲ, ಅಟೆಂಡೆನ್ಸ್ ಸಿಗ್ತಾ ಇದೆ, ಅಧ್ಯಾಪಕರ ಒಂದು ಇದು ಅಲ್ಲಿ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ವಿದ್ಯಾರ್ಥಿಗಳು ಬೇರೆ ಬೇರೆ ಮೂಲಗಳಿಂದ ಹುಡುಕ್ತಾ ಇದ್ದಾರೆ. ಆ ಜ್ಞಾನವನ್ನು ನೀಡತಕ್ಕಂತಹ ಒಂದು ಶಕ್ತಿ, ಜ್ಞಾನಕ್ಕಾಗಿ ಹಾತೊರೆಯುವಂಥ ಶಕ್ತಿ ಉನ್ನತ ಶಿಕ್ಷಣದ ಅಧ್ಯಾಪಕರಿಗೆ ಬೇಕು ಅಂತಕ್ಕಂಥದ್ದು. ಎರಡನೇದು ಅಂತ ಹೇಳಿದ್ರೆ ಸಂಶೋಧನೆ ಮತ್ತು ಮಾರ್ಗದರ್ಶನ. ಉನ್ನತ ಶಿಕ್ಷಣದಲ್ಲಿ ಇವಾಗ ಎಲ್ಲವೂ ಹೇಳ್ತಾ ಇದೆ ರಿಸರ್ಚ್ ಅಂತ. ಇವತ್ತು 3 ಗಂಟೆಗೆ UGC ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ಸ್, ಟೀಚರ್ಸ್ ಫೆಲೋಶಿಪ್, ಹಾಗೆ ರಿಸರ್ಚ್ ಫೆಲೋಶಿಪ್ಸ್ ಮತ್ತು ವಿದ್ಯಾರ್ಥಿಗಳ ಫೆಲೋಶಿಪ್ನ 3 ಗಂಟೆಗೆ ತನ್ನ ಪೋರ್ಟಲಲ್ಲಿ ಇವತ್ತು ನೀಡ್ತಾ ಇದೆ. ಯಾರು PhD ಮಾಡಿ 10 ವರ್ಷ ಆಗಿದೆ, ಯಾರು ಗೈಡ್ಶಿಪ್ ಕೊಟ್ಟಿದೆ, ಎಲ್ರಿಗೂ 50,000 ರೂಪಾಯಿ ಒಂದು ಹಾನರೋರಿಯಂ, ಕಂಟೆಂಜೆನ್ಸಿ 2 ಲಕ್ಷಗಳ ಹಾನರೋರಿಯಂ ಪ್ಲಸ್ ಕಂಟೆಂಜೆನ್ಸಿ, ವಿದ್ಯಾರ್ಥಿಗಳಿಗಾಗಿ ಪ್ರತಿ ತಿಂಗಳು 50,000 ರೂಪಾಯಿ 3 ವರ್ಷಗಳಿಗೆ. ಇವುಗಳನ್ನು ಇವತ್ತು 3 ಗಂಟೆಗೆ UGC ಅನೌನ್ಸ್ ಮಾಡಿದೆ ಇವತ್ತು ಬೆಳಗ್ಗೆ. ಇದು ಉನ್ನತ ಶಿಕ್ಷಣದ ಹಂತದಲ್ಲಿ ಅಧ್ಯಾಪಕರಿಗೆ ಕೊಟ್ಟಿರ್ತಕ್ಕಂತಹ ಸವಲತ್ತುಗಳು. NEP ಬರ್ತಾ ಇದೆ. ಈ NEPನಲ್ಲಿ ಜ್ಞಾನ, ಶಿಕ್ಷಣ ಮತ್ತು ವೈವಿಧ್ಯತೆ ಇವುಗಳನ್ನು ತರ್ತಾ ಇದೆ. ನಮ್ಮ ಬೆಳವಣಿಗೆ ನಮ್ಮಿಂದಲೇ ನಾವು ಹೇಳ್ತಾ ಇದ್ದೀವಿ. IT ವಲಯದಲ್ಲಿ ಮೂನ್ ಲೈಟಿಂಗ್ ಅಂತ ಹೇಳಿ ಒಂದು ಉದ್ಯೋಗ ಮಾಡುವಾಗ ಇನ್ನೊಂದು ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ. ಅದು ಅಲ್ಲಿ ನಾಲೆಡ್ಜ್, ನಿಮ್ಮ ಜ್ಞಾನ ಅಂತಕ್ಕಂಥದ್ದು ನಮ್ಮೊಬ್ಬರಿಗೆ ಅಲ್ಲ ಇನ್ನೊಬ್ಬರಿಗೂ ಬೇಕು ಅಂತ ಈ ಅಧ್ಯಾಪಕರಾದ ನಾವು ನಮ್ಮ ಜ್ಞಾನವನ್ನು ದಾರಿ ಎರಿತಾ ಇದ್ದೀವಿ. ಎಲ್ರಿಗೂ ಬರ್ತಾ ಇದೆ, ಆ ಜ್ಞಾನವನ್ನು ಕೊಡ್ತಾ ಇದ್ದೀವಿ, ನಾವು ಬೇರೆಯವರಿಗೆಲ್ಲ ಹಂಚುತ್ತಾ ಇದ್ದೀವಿ. ಆ ಜ್ಞಾನವನ್ನು ನಾವು ನೀಡ್ತಾ ಇರೋದರಿಂದ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಂಶೋಧನೆಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಸಂಶೋಧನಾ ಗ್ರ್ಯಾಂಟ್ಸ್ಗಳನ್ನು ಬಂದಿದೆ. ಸಂಶೋಧನೆ ಮಾಡಲಿಕ್ಕೆ ಹ್ಯುಮ್ಯಾನಿಟೀಸ್, ಸೈನ್ಸ್, ಮ್ಯಾನೇಜ್ಮೆಂಟ್, ಲ್ಯಾಂಗ್ವೇಜಸ್ ಎಲ್ಲದರಲ್ಲೂ ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು. ಯಾರಿಗೆ ಮಾರ್ಗದರ್ಶನ? ಒನ್ ಈಸ್ ರಿಸರ್ಚ್ ಮತ್ತು ಆರ್ಡಿನರಿ. ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಹೇಳ್ತೀವಿ ಪದವಿಯ ನಂತರ ಮತ್ತೇನು ಅನ್ನುವಾಗ ಪದವಿಯ ನಂತರ ಇಷ್ಟೆಲ್ಲ ಇದೆ ಎಂದು ಹೇಳುವ ಒಂದು ಅವಕಾಶವನ್ನು ಕೂಡ ನಾವು ಒದಗಿಸಬೇಕಾಗಿದೆ. ಅದರ ಜೊತೆಯಲ್ಲಿ ಸಮಾಜ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ಕೊಡಿ. ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ, ಸಮುದಾಯಕ್ಕೆ ಏನನ್ನು ಕೊಡ್ತಾ ಇದ್ದೀವಿ, ನಮ್ಮ ಕಾಂಟ್ರಿಬ್ಯೂಟ್ರಿ, ನಮ್ಮ ರಿಸರ್ಚು ಸಮುದಾಯಕ್ಕೆ ಹೋಗಿದಾಗ ಅಲ್ಲಿ ಬರುತ್ತೆ ನೋಡಿ. ಸೈನ್ಸ್ ಆ್ಯಂಡ್ ಮೆಡಿಸನ್, ಟೆಕ್ನಾಲಜಿ, ಅಲ್ಲಿ ರಿಸರ್ಚ್ ಅಲ್ಲಿಗೆ ಹೋಗ್ತಾ ಇದೆ. ಆದರೆ ಅಧ್ಯಾಪಕರ ಒಂದು ರಿಸರ್ಚು ಬರ್ತಾ ಇದೆ. ಹೈಯರ್ ಎಜುಕೇಷನ್ ಕ್ವಾಲಿಟಿ ಈಗ ಸರ್ಕಾರಿ ಸಂಸ್ಥೆಗಳಿಂದ ಖಾಸಗಿ ಸಂಸ್ಥೆಗಳು ಮೇಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರ ಆಕರ್ಷಣವಾದ ಅದು. ಇಲ್ಲಿ ಏನಾಗಿದೆ, ವಾಸ್ತವವಾದ ಇದೆ. ಎಲ್ಲವೂ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಪಡೆಯುವವರು ಕಡಿಮೆ ಇದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಏನುಂಟೋ ಏನಿಲ್ಲ ಗೊತ್ತಿಲ್ಲ, ಆದರೆ ಅಲ್ಲಿಗೆ ಹೋಗುತ್ತಿರುವವರು ಜಾಸ್ತಿ ಇದ್ದಾರೆ. ಅದನ್ನು ತಪ್ಪಿಸಬೇಕು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ, ಉನ್ನತ ಸಂಸ್ಥೆಗಳಿಗೆ ದಾಖಲಾತಿ ಹೆಚ್ಚಬೇಕು ಅನ್ನೋದನ್ನು ಮಾಡ್ತೀವಿ. ಹೊಸ ವಿಷಯ, ಉನ್ನತ ಚಿಂತನೆ ಅಳವಡಿಸ್ಕೊಳ್ಬೇಕಾಗಿದೆ. ನಾವು ಹೊಸ ವಿಷಯ, ಉನ್ನತ ಚಿಂತನೆಯನ್ನು ಅಳವಡಿಸ್ಕೊಳ್ಬೇಕು. ಹೊಸ ವಿಷಯಗಳು ಬರ್ತಾ ಇದೆ. ಇಂದು ಶಿಕ್ಷಕರ ದಿನ, ರಾಷ್ಟ್ರೀಯ ಹಬ್ಬವಾಗಿದೆ. ವಿದ್ಯಾರ್ಥಿಗಳು ಸೆಪ್ಟೆಂಬರ್ 5ರಂದು ಬಹುದೊಡ್ಡ ಸಂಖ್ಯೆಯಲ್ಲಿ ತಮ್ಮ ಅಧ್ಯಾಪಕರನ್ನು ನೆನೆಯುತ್ತಾರೆ. ಇದು ಭಾರತ ದೇಶದ ಭವ್ಯ ಪರಂಪರೆ. ಈ ಭವ್ಯ ಪರಂಪರೆ ಹೀಗೆ ಮುಂದುವರಿಲಿ. ಇಂತಹ ಪರಂಪರೆಯನ್ನು ಮುಂದುವರಿಸಿ ಯಾಂತ್ರಿಕ ಶಿಕ್ಷಕರು, ಮೆಷನ್ ಟೀಚರ್ಸ್ ಬರ್ತಾ ಇದ್ದಾರೆ. ಆ ಮೆಷನ್ ಟೀಚರ್ಸ್ ಬೇಡ ನಮಗೆ.
ಆ ಮಿಷನ್ ಟೀಚರ್ಸಿನ ಬದಲಾಗಿ ಬರುವ ಕಾಲಘಟ್ಟದಲ್ಲಿ ಯಾಂತ್ರಿಕ ಶಿಕ್ಷಕರು ಬೇಡ, ವಾಸ್ತವ ಶಿಕ್ಷಕರಾಗಿ ಅಧ್ಯಾಪಕರು ನಾವಿರ್ತೀವಿ, ನಿಮ್ಮ ಜೊತೆಯಾಗಿರ್ತೀವಿ ಅಂತಕ್ಕಂಥ ಭರವಸೆಯನ್ನು, ಅಧ್ಯಾಪಕರ ಒಂದು ವಾಸ್ತವತೆಯನ್ನು, ಅಧ್ಯಾಪಕರ ಒಂದು ಅಸ್ಮಿತೆಯನ್ನು, ಅಧ್ಯಾಪಕರ ಒಂದು ಅಸ್ತಿತ್ವವನ್ನು, ಅಧ್ಯಾಪಕರ ಒಂದು ಅನಿವಾರ್ಯತೆಯನ್ನು ಸಮಾಜ ಪುನಃ ಪಡೀಲೇಬೇಕಾಗಿದೆ. ಅಧ್ಯಾಪಕರ ಇಲ್ಲದಿದ್ದರೆ ಯಾವ ಸಮಾಜವೂ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಮಾಜ ನಮ್ಮ ಮೇಲೆ ಬಹುದೊಡ್ಡ ಹೊರೆಯನ್ನು, ಕೊಡುಗೆಯನ್ನು ಎರಡನ್ನೂ ನೀಡಿದೆ. ಮಕ್ಕಳನ್ನು ತಿದ್ದಿ ತೀಡುವಂತಹ ಒಂದು ಹೊರೆಯನ್ನು, ನಮಗೆ ಸಂಬಳ ಯುಕ್ತ ಸಾರಿಗೆ ಸೌಲಭ್ಯ, ಅದರ ಜೊತೆಯಲ್ಲಿ ಗೌರವ, ಅವುಗಳನ್ನೆಲ್ಲವನ್ನು ಎಲ್ಲರಿಗೂ ಕೂಡ ನಾವೆಂದೂ ರಿಟೈರ್ಡ್ ಟೀಚರ್ಸ್ ಅಲ್ಲ, ನಮ್ಮ ಮೇಷ್ಟ್ರು ಅಂತ ವಿದ್ಯಾರ್ಥಿ ಸಮುದಾಯದಿಂದ, ಸಮಾಜದಿಂದ ನಾವು ಗುರುತಿಸ್ಕೊಂಡಿದ್ದೀವಿ. ಹೀಗಾಗಿ ಸಮಾಜಕ್ಕೆ ದೊರೆಯಲಿ, ನಮ್ಮ ಸೇವೆ ಅನವರತವಾಗಲಿ, ವಿದ್ಯಾರ್ಥಿಗಳು ನಮ್ಮನ್ನು ಎಂದೆಂದೂ ಸ್ಮರಿತರಿ, ವಿದ್ಯಾರ್ಥಿಗಳ ಒಂದು ದಾರಿದೀಪ ಆಗೋಣ ಅಂತ ಹೇಳಿ ನನ್ನನ್ನು ಇಷ್ಟೊತ್ತು ಇಲ್ಲಿಗೆ ಕರೆದು ಮಾನ್ಯ ಕುಲಪತಿಗಳು ನನ್ನನ್ನು ಆಹ್ವಾನಿಸಿ ಈ ಒಂದು ಮುಖ್ಯ ಅತಿಥಿಗಳಾಗಿ ಶಿಕ್ಷಕರ ದಿನದಂದು ಬರಬೇಕು ಅಂತ ಹೇಳಿದರು. ಅದನ್ನು ನಾನು ಬಹಳ ಕೃತಜ್ಞಪೂರ್ವಕವಾಗಿ ನಮ್ಮ ಕುಲಪತಿಗಳವರ ದಿವ್ಯ ಸಾರಥ್ಯದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಇನ್ನೂ ಮುಂದುವರಿಯಲಿ, ನಮ್ಮ ವಿಶ್ವವಿದ್ಯಾನಿಲಯದ ಕೀರ್ತಿ ಎಲ್ಲೆಲ್ಲೂ ಪಸರಿಸಲಿ, ಇಂತಹ ಶಿಕ್ಷಕರ ದಿನಾಚರಣೆ ಅನವರತವಾಗಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಲಿ, ನಿಮ್ಮೆಲ್ಲ ಸಹಕಾರ ಇರಲಿ, ನಿಮ್ಮೆಂದು ಪ್ರೀತಿ ವಿಶ್ವಾಸಗಳು ಎಲ್ಲರಿಂದು ದೊರೆಯಲಿ ಅಂಥೇಳಿ ಮತ್ತೊಮ್ಮೆ ಶಿಕ್ಷಕರ ದಿನದ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತರಗತಿ ನಡೆಯುವಂತಹ ಕೊಠಡಿಗಳಲ್ಲಿ ಎಂದು ಕರೆ ನೀಡಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಒಂದು ವ್ಯಕ್ತಿತ್ವ, ಅವರ ಪಾಂಡಿತ್ಯ, ಜೊತೆಗೆ ಶಿಕ್ಷಕರ ದಿನಾಚರಣೆ ದಿನದಂದು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತಹ ವಿಚಾರಗಳು ಹಾಗೂ ಪ್ರತಿಯೊಬ್ಬ ಶಿಕ್ಷಕ ತನ್ನ ವೃತ್ತಿ ಜೀವನದಲ್ಲಿ ಆತ ವೃತ್ತಿಯಿಂದ ನಿವೃತ್ತಿನಾಗ್ತಾನೆ, ಆದರೆ ಪ್ರವೃತ್ತಿ ಎಂದಲ್ಲ. ಟೀಚರ್ಸ್ ರಿಟೈರ್ಡ್ ಆದರೂ ಕೂಡ ಈ ಸಮಾಜವನ್ನು ತಿದ್ದುವ, ಮಾರ್ಗದರ್ಶನ ಮಾಡುವ ನಿರಂತರ ಪ್ರಕ್ರಿಯೆ ಅವನದಾಗಿರ್ತದೆ ಎನ್ನುವ ನುಡಿಗಳನ್ನು ಹೇಳಿದಂತಹ ಶ್ರೀಯುತ ಡಾಕ್ಟರ್ ಷಣ್ಮುಖ ಸರ್ ಅವರಿಗೆ ಧನ್ಯವಾದಗಳು. ಈಗ ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವ ಸಮರ್ಪಣೆ ಮಾನ್ಯ ಕುಲಪತಿಗಳು ನೆರವೇರಿಸ್ಕೊಡ್ಬೇಕು ಅಂತ ಕೋರ್ತಾ ಇದ್ದೇನೆ. ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳು. ಇವತ್ತಿನ ಶಿಕ್ಷಕರ ದಿನಾಚರಣೆಯ ಪ್ರಸ್ತುತ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್ ದೇಶದ ಪ್ರಿಸಿಲಾ ಎನ್ನುವ ಅತಿಥಿಗಳೊಬ್ಬರು ಭಾಗವಹಿಸಿದ್ದಾರೆ. ಅವ್ರನ್ನ ವೇದಿಕೆಗೆ ಪರಿಚಯಿಸಿಕೊಡ್ಬೇಕು ಅಂತ ಡಾಕ್ಟರ್ ಶೆಲೋಪಿಂಡ ಅಯ್ಯಂಗಾರ್ ಅವ್ರನ್ನ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯ ಮೇಲೆ ಇರುವ ಗಣ್ಯರ ಅನುಮತಿಯೊಂದಿಗೆ ಇವತ್ತು ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಟೀಚರ್ಸ್ ಡೇ ಇನ್ ಇಂಡಿಯಾ. ಸೊ ಫಾರ್ಚುನೇಟ್ಲಿ ಪ್ರಿಸಿಲಾ ಈಸ್ ವಿತ್ ಅಸ್. ಶಿ ಕೇಮ್ yesterday and she visited Melkote and other places, and she is in tour in India for last 1 month, and she wants to learn Indian Vastu Shastra, that is Indian architecture. We say in English architecture, but she is into architecture. She studied architecture in her university in Rio de Janeiro of Brazil, and she is originally from Samplava city, and she came to Rio and she is practicing architecture there, and also she is interested in Indian culture. Especially she learned yoga and also Veda mantras, and also she is doing
sadhana with Charles Sivashankara Ashrama at Rio. So Rio Charles Ashrama is very famous because Charles visited 7 years back India, and he learnt almost all the yogic and Bhagavad Gita and Upanishads and all thoughts, and he was a great football player like Sachin Tendulkar in India. He was great player in Rio, in Brazil, when he met with an accident and he could not move. So that he thought that when we are in to position, then only people will come. When something happens to us, nobody will come. He realized soon, because in the beginning when he met with an accident, even president and all the politicians used to come to the hospital. But later on, after 1 month, they stopped coming, everyone. So ultimately he realized that the fame, money and whatever we have, it is nothing. Ultimately we have to in search of Atman, something different. We have to, what we are actually, what we have to learn. So he thought of that, and he came to India and he studied the yogas and the sadhanas of mantra, and he created an ashrama in Rio. Almost 5,000 people, they chant Veda mantras in that ashrama. It is more than that. In Rio's beach, all the police officers, university teachers, and also officials, politicians, they go and they chant Veda mantras and also do sadhana of yoga. So that is the capacity of Charles. So Priscilla is the student of Charles, and she is interested in learning Indian architecture, and she is with us. And she is also a teacher. Now she is teaching hundreds of Brazil and Canadian, Chile students. And now, with the permission of Honorable Vice Chancellor, she will address you for few minutes, because it is a special occasion that we are celebrating. India is celebrating Teachers' Day. Priscilla, welcome. Thank you. Take that. Hello. Hello. Nice to meet you. Well, Chavopi is like Charles. Make me do my sadhana properly, because now I am trembling. Never speak in Portuguese for anyone. Now in English, I almost dying. So I will chant one mantra to Ganesha, help me, and Saraswati. Om Gananam Tva Ganapate Gum Havamahe Kavim Kavinam Upamashravastamam Jistarajam Brahmanam Brahmanaspatana Shrivano Tibisi Dasadanam Om Mahaganadipataye Namaha Ya Kundendu Tusharahara Davala Ya Shubra Vastra Vrita Ya Vina Varadandamam Jitakara Ya Shweta Padmasana Ya Brahma Chuta Shankara Prabritibir Devai Sada Pujita Samam Patu Saraswati Bhagavati Nishesha Dhyadhyapaha. So I will try now. I was writing something just to put my mind in correct way, but I think I will try without. All that I know, I have to say thank you for my teacher, Charles, and when we say thank you for him, he say thank you for my Guruji, Guruji for Guruji. So when I come to India, it's my second time. First was a yatra with Charles. We travel around Jyotirlingas, and he explained, we do a lot of sadhana. I come back to Brazil, change my life, start to teaching yoga. I see a lot of people change their life, so I believe in this way. I believe in the Vedas. I can feel, I can release this. And when
now this time I am alone. I am traveling in India and he is in Brazil. I come with Ananda, his wife, my teacher too, asana teacher. And this time is very different because I was afraid how I will do the things here, how it's going. And we went in a lot of places, north, temples, and I can realize how I know about the culture, about the Vedas, about the gods, because I see a lot of tourists go, just do namaskar and go, just check the temple. And I can realize how much knowledge he give me. I can understand what is happening in the puja, and I can do my sadhana properly. So I'm very grateful for this knowledge, for my teachers. I believe in Guru Parampara. I can be able to do this too. I always listen from them that we cannot create nothing, we just pass the essential of this knowledge. So I believe in this. I have respect and a lot of grateful to be in this path, and I think it's this. And thank you to receive me with our honor, it's correct this word, to be here and to know Chavalpir, Guru of my Guru. So when I come to Mysore, the first things I want to meet Chavalpir, because I stay in pandemic time inside the ashram with Charles, and every day 4 a.m. we start Yoga Sutra Sadhana, and he teach me chant the sutras, and this improve a lot my sadhana. And now I love mantras. I love to know the meaning and chanting. So I love the culture. I love India. I hope that I have the ability to pass this with love, respect, and devotion. So for all the teachers, Guru Brahma, Guru Vishnu, Guru Devo Maheshwaraha, Guru Reva Param Brahma, Tasmei Shri Gurave Namaha, Tasmei Shri Gurave Namaha, Tasmei Shri Gurave Namaha. ಪಾಶ್ಚಿಮಾತ್ಯರು ಭಾರತದ ಆಂತರಿಕ ಶ್ರೀಮಂತಿಕೆಗೆ ಬಹಳ ವೇದ ಉಪನಿಷತ್ ಮಂತ್ರಕ್ಕೆ ಜಗತ್ತೇ ತಲೆಬಾಗಿದೆ. ಈ ರೀತಿಯ ಒಂದು ಸಾಕ್ಷಿ ಪ್ರಜ್ಞೆಗಳು ಭಾರತ ಏಕೆ ವಿಶ್ವದ ಗುರು ಪರಂಪರೆಯ ಸ್ಥಾನಕ್ಕೆ ನಿಲ್ಲುತ್ತೆ ಅನ್ನೋದನ್ನು ಸಾಬೀತುಪಡಿಸುತ್ತೆ. ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಬ್ರೆಜಿಲ್ ದೇಶದಿಂದ ಭಾರತಕ್ಕೆ ಬಂದು ಬಹುಶಃ ಗಣಪತಿ ಸ್ತೋತ್ರಗಳನ್ನು ಬಹಳ ಚೆನ್ನಾಗಿ ವೇದ ಉಪನಿಷತ್ ಸಾಧನ ಯೋಗ ಈ ಪತಂಜಲಿ ಯೋಗ ಸೂತ್ರ ಇವುಗಳನ್ನೆಲ್ಲ ಒಂದು ರೀತಿ ವಿಶ್ವಕ್ಕೆ ಭಾರತ ಪರಿಚಯಿಸಿರುವ ಮಹತ್ವತೆಯನ್ನು ಬಹಳ ಅದ್ಭುತವಾಗಿ ಅವರು ಅಭಿವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ಪ್ರಿಸಿಲ್ಲಾ ಮೇಡಮ್ ಟು ಪಾರ್ಟಿಸಿಪೇಟ್ ದಿ ಟೀಚರ್ಸ್ ಡೇ ಅಕೇಶನ್ ಆಫ್ KSOE. ಈಗ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತ ಕಾದಾರ್ಪಾಸ ಸರ್ ಅವರಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಒಂದೆರಡು ಹಿತನುಡಿಗಳು. ಈಗ ವಿ ಆರ್ ಇನ್ ದಿ ಚೇಂಜಿಂಗ್ ಟೈಮ್ಸ್. ಗೂಗಲ್ ಇವತ್ತು ನಮಗೆ ದೊಡ್ಡ ಗುರು ಆಗಿದೆ ಅಲ್ವಾ? ಬಟ್ ಗೂಗಲ್ ಓನ್ಲಿ ಗಿವ್ಸ್ ಇನ್ಫಾರ್ಮೇಷನ್, ಬಟ್ ನಾಲೆಡ್ಜ್ಗೆ ಗುರುನೇ ಬೇಕು. ಸೊ ಡೆಪ್ತ್ ಆಫ್ ನಾಲೆಡ್ಜ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಬೇಕು. ಅದಕ್ಕೆ ಗುರುನೇ ಬೇಕು ನಮಗೆ. ಗೂಗಲಲ್ಲಿ ಇನ್ಫಾರ್ಮೇಷನ್ ತಗೋತೀವಿ, ಬಟ್ ಅದು ಎಷ್ಟರ ಮಟ್ಟಿಗೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಯಾರಾದರೂ ಅದನ್ನು ನಮಗೆ ಬಿಡಿ ಬಿಡಿಯಾಗಿ ವಿವರಿಸಿ ಹೇಳಿದ್ರೆ
ಆಗ ಅದು ಸಾರ್ಥಕ ಆಗ್ತದೆ. ಈ ಸರಿ 2022 ಥೀಮ್ ಆಫ್ ಟೀಚರ್ಸ್ ಡೇ ಅನ್ನೋದು ಏನಿದೆ ಅಂದರೆ ಲೀಡಿಂಗ್ ಟೀಚರ್ಸ್ಗೆ ಒಂದು ಸಂದೇಶ ಇದೆ, ಲೀಡಿಂಗ್ ಇನ್ ಕ್ರೈಸಿಸ್. ಸೊ ಯಾವುದೇ ಥರ ಸಮಸ್ಯೆ ಬಂದಾಗ ಅದನ್ನು ಬಿಡಿಸೋದ್ರಲ್ಲಿ ನಾಯಕತ್ವ ವಹಿಸೋರು ಟೀಚರ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಥೀಮ್ ಏನು ಅಂದರೆ ಇಮ್ಯಾಜಿನಿಂಗ್ ದಿ ಫ್ಯೂಚರ್. ಅಂದರೆ ನಮ್ಮ ಫ್ಯೂಚರ್ನ ಇಮ್ಯಾಜಿನ್ ಮಾಡೋವಂಥ ಶಕ್ತಿ ಇರೋದು ಗುರುಗಳಿಗೆ. ಅದನ್ನು ಈ ಸರಿ ನಾವು ಆಚರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಟೀಚರ್ಸ್ ಡೇ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಕಿರು ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಏನೇ ಕಲಿಬೇಕಾದರೂ ಗುರುಗಳು ಇರಲೇಬೇಕು. ಗೂಗಲ್ ಗುರುಗಿಂತ ನಿಜವಾದ ಪ್ರತ್ಯಕ್ಷ ಗುರುವೇ ಪರಮಶ್ರೇಷ್ಠ ಎನ್ನುವ 2 ಸಾಲಿನ ಮಂತ್ರವನ್ನು ಹೇಳಿ ತಮ್ಮ ಕಿರಿದಾದ ಭಾಷಣವನ್ನು ಮುಗಿಸಿದಂಥ ಖಾದರ್ ಪಾಷಾ ಸರ್ ಅವರಿಗೆ, ಇಂದಿನ ಕಾರ್ಯಕ್ರಮದ ಅತಿಥಿ ಆಗಿರುವ ಡಾಕ್ಟರ್ ಷಣ್ಮುಖ್ ಅವರೇ ಮತ್ತು ಸ್ನೇಹಿತರಾದ ಕುಲಸಚಿವರು ಪರೀಕ್ಷಾಂಗರಾದ ಪ್ರೊಫೆಸರ್ ಪ್ರವೀಣ್ ರವರೇ, ಹಾಗೆ ವಿವಿಧ ಡಿಪಾರ್ಟ್ಮೆಂಟ್ಗಳ ಅಧ್ಯಕ್ಷರವರೇ ಮತ್ತು ನಮ್ಮೆಲ್ಲ ಈ सभागारದಲ್ಲಿ उपस्थित ಎಲ್ಲ टीचरಗಳೇ, जैसे कि हम सभी को यह पता है कि आज का दिन क्या है, यानी टीचर्स डे है. सो ताई फर्स्ट टीचर, ताई नंतर ತಂದೆ, ತಂದೆ ನಂತರ ಗುರು. सो ಈ ತಾಯಿ ತಂದೆ ಮತ್ತು ಗುರುಂದ अत्यंत महत्वपूर्ण स्थान है. एक्चुअली ये एक आदर्श समाज की स्थापना करने के लिए अपनी माताजी का, पिताजी का और टीचर्स का बड़ा योगदान होता है. ये टीचर ही क्या होता है, समाज का सृष्टा होता है, निर्माता होता है. मनुष्य और प्राणी में अंतर इतना ही है कि मनुष्य में जो है ज्ञान होने के कारण वह सभी प्राणियों पर अपना नियंत्रण जमाता है और सभी प्राणियों से श्रेष्ठ कहलाता है. तो इस प्रकार क्या है, ಈ ಥರ ಆ್ಯಕ್ಚುಲಿ ನಮಗೆ ಜ್ಞಾನ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ ಅಂದರೆ ಗುರುಲಿಂದ ಸಿಗುತ್ತೆ. ಸೊ ಗುರು ಅವರೇನು ಮಾಡ್ತಾರೆ ಅಂದರೆ ಒಂದು ಭಾಳ एक आदर्श समाज की स्थापना करने का प्रयत्न करते हैं. इसीलिए कबीर ने कहा है, कबीर के सामने क्या है, इन्हें जब ईश्वर और गुरु दोनों आते हैं तो उस वक्त वे द्विधा में पड़ते हैं और सबसे पहले निर्णय यह लेना चाहते हैं कि मैं किनके चरण स्पर्श करूं. तो अंततः वे निर्णय लेते हैं कि सबसे पहले यदि कोई श्रेष्ठ है तो वह ईश्वर नहीं बल्कि क्या है, इन्हें गुरु है. ईश्वर यानी क्या, ज्ञान. तो उस ज्ञान तक पहुंचाने वाला या ईश्वर तक पहुंचाने वाला कौन है, वह गुरु ही है. इसीलिए उन्होंने कहा, गुरु गोविंद दो खड़े काके लागो पाऊं, गुरु अपने बलिहारी जिन्हें गोविंद देव बताए. तो इस प्रकार क्या है, ಭಾಳ ಡೀಟೇಲ್ ಆಗಿ ಹೇಳಲ್ಲ. ಏನಂದರೆ ಈ दोहाद अर्थ इतना ही है कि गुरु और गोविंद अर्थात गुरु और ईश्वर, इन दोनों में से श्रेष्ठ कोई है तो वह क्या है, गुरु है. इस प्रकार ये कहते हैं. तो इसीलिए क्या है, गुरु का जो दायित्व है, गुरु की जिम्मेदारी क्या है, बढ़ जाती है. गुरु का अर्थ ही क्या है ना, बड़ा. गुरु मीन्स यानी बड़ा. तो शिष्य क्या होता है, छोटा होता है. हर क्षेत्र में, ज्ञान के क्षेत्र में या ये के क्षेत्र में छोटा होता है. तो गुरु क्या होता है, उससे बड़ा होता है. तो इसीलिए उसका संस्कार करना पड़ता है. तो इसीलिए कोई भी ज्ञान में पूर्ण है नहीं, तो कोई भी टीचर यदि जो है हमें जिस किसी विषय की जो है जानकारी ना हो तो गलत न बता देकर यह कहना चाहिए कि विद्यार्थियों को कहना चाहिए कि आयत ನಾನು ಈಗ ಗೊತ್ತಿಲ್ಲ ನಾಳೆ ಹೇಳ್ತೀನಿ ಅಂತ ಈ ಥರ ಹೇಳಿ उस विषय से अच्छी भली भांति परिचित होकर, अवगत होकर उसे सही ज्ञान देना क्या है, हर टीचर का क्या है, कर्तव्य है, जिम्मेदारी है. तो इतना कहते हुए मैं अपने शब्दों को यहीं विराम देता हूँ. मुझे लगता है शायद मैंने कुछ अतिक्रमण किया है कुछ मिनटों का. तो इसीलिए इस कार्यक्रम की अध्यक्षता जो निभा रहे हैं माननीय कुलपति जी, उन्हें मैं क्षमा की प्रार्थना करते हुए मैं अपने शब्दों को यहीं विराम देना चाहूँगा. नमस्ते.
ಕಾಂಬ್ಳೆ ಸರ್ ಅವ್ರಿಗೆ ಧನ್ಯವಾದಗಳು. ಈಗ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ವಿದ್ಯಾಶಂಕರ್ ಸರ್ ಅವರಿಂದ ಅಧ್ಯಕ್ಷತೆಯ ನುಡಿಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನ ಮೊದಲನೆಯದಾಗಿ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನದ ಶುಭಾಶಯಗಳನ್ನ ಕೋರ್ತಾ, ಇಂದಿನ ವಿಶ್ವವಿದ್ಯಾಲಯದಿಂದ ಆಚರಿಸುತ್ತಿರುವ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣ ಮಾಡಿದಂತಹ ಇಂದಿನ ಮುಖ್ಯ ಅತಿಥಿಗಳು ಆದಂತಹ ಈ ವಿಶ್ವವಿದ್ಯಾಲಯದ ಮಾಜಿ ಸಹಾಯಕ ಪ್ರಾಧ್ಯಾಪಕರು ಆದಂತಹ ನಿವೃತ್ತಿ ಹೊಂದಂತಹ ಡಾಕ್ಟರ್ ಷಣ್ಮುಖರವರೇ, ವೇದಿಕೆಯ ಮೇಲೆ ಉಪಸ್ಥಿತರುವ ಖಾದರ್ ಪಾಷಾರವರೇ, ಡೀನ್ರಾದಂತಹ ಅಶೋಕ್ ಕಾಂಬ್ಳೆರವರೇ, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆದಂತಹ ಪ್ರವೀಣ್ ಕೆಬೀರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿಗಳೇ, ಮತ್ತು ವಿಶೇಷ ದಿ ಸ್ಪೆಷಲ್ ಗೆಸ್ಟ್ ಟು ಟುಡೇಸ್ ಫಂಕ್ಷನ್ ಪ್ರೆಸಿಲಾ ಫ್ರಮ್ ಬ್ರೆಜಿಲ್, ಐ ವೆಲ್ಕಮ್ ಯು ಮೇಡಮ್. ಇವತ್ತು ಷಣ್ಮುಖರವರು ಮಾತನಾಡ್ತಾ ಶಿಕ್ಷಕರಿಗೆ ಅನೇಕ ಸವಲತ್ತುಗಳನ್ನು ಏನು ಸರ್ಕಾರ ಕೊಡುತ್ತಾ ಬಂದಿದೆ, ವೇತನ ಆಯೋಗಗಳ ಮೂಲಕ ಶಿಕ್ಷಕರ ವೇತನವನ್ನೇ ಹೆಚ್ಚಿಸಿದೆ. ಶಿಕ್ಷಕರು ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪನಿಯ ಉದ್ಯೋಗಿಗಿನ್ನ ಕಡಿಮೆಯಲ್ಲ ಅಂಥೇಳಿ 6th ಪೇ 7th ಪೇನಲ್ಲಿ ಇವತ್ತು ಪ್ರೊಫೆಸರ್ಗಳು ಮಿನಿಮಮ್ 3 ಲಕ್ಷ ಸ್ಯಾಲ್ರಿಯನ್ನು ಡ್ರಾ ಮಾಡೋ ಥರ ಸರ್ಕಾರ ಪೇ ಸ್ಕೇಲನ್ನು ಫಿಕ್ಸ್ ಮಾಡಿದೆ. ಅನೇಕ ಸವಲತ್ತುಗಳನ್ನು ಏನು ಶಿಕ್ಷಕರಿಗೆ ನೀಡ್ತಾ ಬಂದಿದೆ ಅದನ್ನು ಯಥಾವತ್ತಾಗಿ ವಿಶ್ವವಿದ್ಯಾಲಯಗಳು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೆ, ಶಿಕ್ಷಕರಿಗೆ ಆಗುವ ಅನುಕೂಲಗಳೇನು ಅಂತ ಭಾಳ ಅರ್ಥವಾಗಿ ಹೇಳ್ತಾ, ಅವರ ಮಾತಿನಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ವಿಷಯವನ್ನು ಅವರು ಇವತ್ತು ಹೇಳಿದ್ರು. ಶಿಕ್ಷಕರ ದಿನಾಚರಣೆಯೆಲ್ಲ ಶಿಕ್ಷಕರನ್ನು ಬಾಯಿ ತುಂಬ ಅವರ ಶಿಷ್ಯರು ವಿದ್ಯಾರ್ಥಿಗಳು ಅವರನ್ನು ಅರಿಸುವಂತಹ ದಿನ. ಅದರ ಜೊತೆಗೆ ಭಾಳ ಒಂದು ಮಾತನ್ನು ಹೇಳಿದ್ರು, ಪ್ರತಿಯೊಬ್ಬ ಶಿಕ್ಷಕನು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ದಿನ ಕೂಡ ಅದು ಅಂತೇಳಿ. ಅಂದರೆ ಅದರರ್ಥ ಎಲ್ಲೋ ನಾನು ಶಿಕ್ಷಕ ವಿದ್ಯಾರ್ಥಿ ಕಡೆಯಿಂದ ಎಲ್ಲೋ ಒಂದಷ್ಟು ಶಿಕ್ಷಕರ ದಿನಾಚರಣೆಯಿಂದ ನನಗೂ ಕೂಡ ಅನೇಕ ಮೆಸೇಜ್ಗಳು ಬಂದಿದೆ. ನಾನು ಕೂಡ ಇವತ್ತು ಪ್ರಜಾವಾಣಿಯಲ್ಲಿ ನನ್ನನ್ನು ಕೂಡ ಕೇಳಿಕೊಂಡ್ರು. ನಾನು ಹೇಳಿದೆ, ಅತ್ಯಂತ ನಿಮಗೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಯಾರಾದರೂ ಒಬ್ಬ ಶಿಕ್ಷಕರು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಅತಿ ಮೆಚ್ಚಿನ ಶಿಕ್ಷಕರು ಯಾರು ಅಂತಂದರು. ನಾನು ಅದನ್ನು ಕೂಡ ಹೇಳಿದ್ದೀನಿ. ನನ್ನ ಗುರುವಾದಂತಹ ನನ್ನ MTech ಮತ್ತು PhDಯಲ್ಲಿ ಗುರುವಾದಂತಹ ಡಾಕ್ಟರ್ ಮಾರ್ಟಿನ್ P. ಜಯಬ್ರಾಜನ್ ಅವ್ರನ್ನ ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಎಲ್ಲ ಶಿಕ್ಷಕರು ಇರ್ತಾರೆ ಜೊತೆಯಲ್ಲಿ. ನನಗೆ ಪಾಠ ಹೇಳಿದಂತಹ ನರ್ಸರಿಯಿಂದ ಹಿಡಿದು ನನ್ನ PhD ಮುಗಿಯೋವರೆಗೂ ಎಲ್ಲ ಶಿಕ್ಷಕರು ಗುರುಗಳೇ. ಆದರೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬ ಗುರು ನನ್ನ ಜೀವನದ ಬದಲಾವಣೆಗೆ ಒಂದು ದಿಕ್ಕನ್ನು ತೋರಿಸ್ತಾನೆ, ದಿಕ್ಸೂಚಿಯನ್ನು ತೋರಿಸ್ತಾರೆ. ಅಂದರೆ ಬೇರೆ ಶಿಕ್ಷಕರು ಯಾರು ಕೆಟ್ಟವರಲ್ಲ. ಎಲ್ಲ ಶಿಕ್ಷಕರು ಪಾಠವನ್ನೇ ಹೇಳ್ಕೊಡ್ತಾರೆ. ಆದರೆ ದೆರ್ ಈಸ್ ಒನ್ ಸ್ಪೆಷಲ್ ಗುರು ಹೂ ಗೈಡ್ಸ್ ಆರ್ ಹೂ ಚೇಂಜಸ್, ಹೂ ಬಿಕಮ್ಸ್ ಎ ಇಂಪಾರ್ಟೆಂಟ್ in the life of the students, who guides the student in such a way that the life of the students will get changed, or the student will adopt the principles of the teacher, because as a student we know that what is ex-teacher, why teacher. Today teacher is being observed by student
in all angles. I don't want to open up and speak. The students are going to put up in, when the online classes were going on, the students are bold enough to pass on their comments in the feedback and clearly say, this teacher is what, that teacher is what, that teacher is what. By way of feedback, if you take a feedback, that really gives what the student has understood the teacher. ಸೊ ನಾನು ಎಲ್ಲೋ ಒಂದು ಕಡೆ ನನ್ನ ಟೀಚರ್ನೇನಾದ್ರು ಇವತ್ತು ನಾನು ನೆನೆಸ್ಕೊಂಡು ಆ ಟೀಚರು ನನ್ನ ಜೀವನದಲ್ಲಿ ಬದಲಾವಣೆ ತಂದರು, ಆ ಟೀಚರನ್ನು ಪ್ರಿನ್ಸಿಪಲ್ಸನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಧೈರ್ಯವಾಗಿ ಹೇಳಬೇಕಾದ್ರೆ ಅದಕ್ಕೆ ನನ್ನ ದಿಕ್ಸೂಚಿಯನ್ನು, ನನ್ನ ಮಾರ್ಗವನ್ನು ಬದಲಾಯಿಸಿದಂತಹ ಟೀಚರ್ ಅವರು. ಆ ಟೀಚರ್ಗೆ ಅವರ ಮಾರ್ಗಸೂಚಿಯ ಬದಲಾವಣೆ, ಅವರ ದಿಕ್ಸೂಚಿ ನೀಡಿದಂಥ ಒಂದು ಕಾರಣದಿಂದ ನಾವು ಇವತ್ತು ಇಲ್ಲಿ ಕುಲಪತಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಆಗಿದೆ. ಮತ್ತು ಅನೇಕ ಅವರ ಜೀವನದ ಪ್ರಿನ್ಸಿಪಲ್ಸನ್ನು ನಾನು ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತಾ, ಯಾವುದಾದ್ರೂ ಟೀಚರು ಬರೀ ಇವತ್ತು ಹೇಳಿದ್ರು, ಬರೀ ಆತ್ಮಾವಲೋಕವನ್ನು ಕೂಡ ನಾವು ಮಾಡ್ಕೋಬೇಕಾಗಿದೆ. ಬರೀ ಟೀಚರ್ಸ್ ಡೇ ದಿವಸ ವಿದ್ಯಾರ್ಥಿಗಳೆಲ್ಲೋ ಒಂದಷ್ಟು ವಿಶ್ ಮಾಡಿದಟ್ಟ ನಾವು ಖುಷಿ ಪಡೋವಂಥದ್ದಲ್ಲ, ಎಲ್ಲೋ ಒಂದು ಕಡೆ ಆತ್ಮಾವಲೋಕವನ್ನು ಕೂಡ ನಾವು ಮಾಡ್ಕೋಬೇಕು. ಇವತ್ತು ಬರೀ ಶಿಕ್ಷಕರ ದಿನಾಚರಣೆ ದಿನ ಸಹ ಆತ್ಮಾವಲೋಕನ ಮಾಡ್ಕೋಬೇಕಾಗಿಲ್ಲ. ನಾನು ಹೇಳೋದು ಪ್ರತಿದಿನ ನಾನು ಮಾಡುವ ಕೆಲಸದಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಕಾರಣ ನಾನು ಕೂಡ ಇವತ್ತು ವಿಶ್ವವಿದ್ಯಾಲಯಕ್ಕೆ ಕೆಲಸಕ್ಕೆ ಬಂದಾಗ ಇವತ್ತು ಎಷ್ಟು ಕೆಲಸ ಆಯಿತು ಅನ್ನೋದನ್ನು ಒಂದು 5 ನಿಮಿಷ ಅಥವಾ 2 ನಿಮಿಷಗಳ ಕಾಲ ಮೆಲುಕಾಕ್ತೀನಿ. ಇವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಇವತ್ತು ಎಷ್ಟು ಕೆಟ್ಟ ಕೆಲಸವನ್ನು ಮಾಡಿದೆ. ಆತ್ಮ ಅನ್ನೋದನ್ನಿದಲ್ಲ, ಅದು ನಿಜವಾಗ್ಲೂ ನಿಮ್ಮನ್ನು ಅವಾಗ ಕೆಣಕ್ತಾ ಇರುತ್ತೆ, ಕೆದಕ್ತಾ ಇರುತ್ತೆ, ನಿಮ್ಮನ್ನು ಕೇಳ್ತಾ ಇರುತ್ತೆ, ನೀನು ಏನು ಕೆಲಸವನ್ನು ಮಾಡಿದ್ಯಾ ಅವತ್ತು ಅನ್ನೋದು. ಭಾಳ ಒಳ್ಳೆಯ ಮಾತನ್ನು ಇವತ್ತು ಹೇಳಿ ನನ್ನನ್ನು ಕೂಡ ಒಂದಷ್ಟು ಮಾತಾಡೋ ರೀತಿಯಲ್ಲಿ ಷಣ್ಮುಖ ಅವರು ನಿಮ್ಮ ಮುಂದೆ ಆತ್ಮಾವಲೋಕನದ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು. ನೀವು ಈ ಶಿಕ್ಷಕರ ದಿನಾಚರಣೆಯನ್ನು ಕೇವಲ ನಿಮ್ಮ ಶಿಷ್ಯರಿಂದ ಶುಭಾಶಯಗಳನ್ನು ಪಡೆಯುವುದರ ಮೂಲಕ ಶಿಕ್ಷಕ ದಿನಾಚರಣೆಯನ್ನು ಆಚರಿಸಬೇಡಿ. ನೀವು ಶಿಕ್ಷಕರ ದಿನಾಚರಣೆಯನ್ನು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿ. ಶಿಕ್ಷಕರು ಜ್ಞಾನವನ್ನು ನೀಡುವ ಆಸ್ತಿಯಾಗದೆ ಒಬ್ಬ ವಿದ್ಯಾರ್ಥಿಯ ದಿಕ್ಸೂಚಿಯನ್ನು ಬದಲಿಸುವಂಥ ಶಿಕ್ಷಕರು ಇವತ್ತು ಸಮಾಜಕ್ಕೆ ಬೇಕಾಗಿದ್ದಾರೆ. ಈ ಖಾದರ್ ಪಾಷಾಜಿ ಅವರು ಹೇಳಿದ್ರು, ಗೂಗಲ್ ಈಸ್ ದೇರ್ ಟು ಗಿವ್ ಆಲ್ ದ ಇನ್ಫಾರ್ಮೇಷನ್. ಎಕ್ಸಾಕ್ಟ್ಲಿ. ಇವತ್ತು ವಿದ್ಯಾರ್ಥಿಗಳಿಗೆ ಗೂಗಲ್ಲು ಎವ್ರಿ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದರೆ ಇಲ್ಲಿ ಓಪನ್ ಮಾಡಿದ್ರೆ ಅದನ್ನು ಟಚ್ ಆಫ್ ದಿ ಬಟನ್ ಅವನಿಗೆ ವಿದ್ಯಾರ್ಥಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ಅವನ ಜೀವನದ ನೀತಿ ಪಾಠಗಳನ್ನು ಹೇಳಿ ಅವನು ಸರಿ ಮಾರ್ಗದಲ್ಲಿದ್ದಾಗ ಸರಿ ಮಾರ್ಗಕ್ಕೆ ತರುವಂತಹ ಕೆಲಸವನ್ನು ಮಾಡಿದಾಗ ಅವನು ನಿಜವಾದ ಶಿಕ್ಷಕ. ಮಾತನಾಡಲು ಅನೇಕ ವಿಷಯಗಳುಂಟು. ಬಹುಶಃ ಎಲ್ಲ ಇಲ್ಲಿ ಕೂತಿರೋ ಶಿಕ್ಷಕರು ಎಲ್ಲ ಶಿಕ್ಷಕರೇ. ಬಹುಶಃ ನಾನು ಕೂಡ 28 ವರ್ಷಗಳ ಕಾಲ ಶಿಕ್ಷಕರ ವೃತ್ತಿಯಲ್ಲಿ ಕಳೆದು ಪಾಠ ಮಾಡಿ ವಿದ್ಯಾರ್ಥಿಗಳ ಜೊತೆ ಒಡನಾಟ ಬೆಳೆಸಿ ನಾನು ಕೂಡ ಇಲ್ಲಿ ಇವತ್ತು ಕುಲಪತಿ ಆಗಿರುವಂಥದ್ದು. ನೀವೆಲ್ಲ ಭಾಳ ಅರ್ತಿದ್ದೀರಾ, ಎಲ್ಲವನ್ನು ತಿಳ್ಕೊಂಡಿದ್ದೀರಾ. ನೀವು ಕೂಡ ಅನೇಕ ನಿಮ್ಮ ಎಷ್ಟೆಷ್ಟು ವರ್ಷ ಸರ್ವಿಸ್ ಆಗಿದೆ ಪ್ರತಿಯೊಬ್ಬರದ್ದು ಹೇಳೋಕ್ಕಲ್ಲ. ಆದರೆ ನೀವು ಕೂಡ ಅನೇಕ ವಿದ್ಯಾರ್ಥಿಗಳ ಜೊತೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ನೇರ ವಿದ್ಯಾರ್ಥಿಗಳ ಜೊತೆ ಕಾಂಟ್ಯಾಕ್ಟ್ ಬರದೇ ಇದ್ದರೂ ವಿದ್ಯಾರ್ಥಿಗಳು ಹಂಬಲಿಸ್ತಿರ್ತಾರೆ, ನನ್ನ ಶಿಕ್ಷಕ ಯಾರು, ಅವನಿಂದ ಏನೊಂದಷ್ಟು ವಿಷಯವನ್ನು ಕಲೆಕ್ಟ್ ಮಾಡ್ಬೋದು, ಸಾಧ್ಯ ಇದೆ ಅಷ್ಟನ್ನು ಕಲೆಕ್ಟ್ ಮಾಡುವಂತಹ ಹಂಬಲ ಅವನಿಗೆ ಇರುತ್ತೆ. ನಾನು ಕೂಡ ಅನೇಕ ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ ಹೇಳ್ತಾರೆ, ನನ್ನ ಟೀಚರು ಫೋನ್ ಎತ್ತಲಿಲ್ಲ ಸಾರ್ ಅಂತಾರೆ. ಅಂದರೆ ಅವನಿಗೆಲ್ಲೋ ಒಂದು ಕಡೆ ನಾನು ನನ್ನ ಟೀಚರ್ ಯಾರು, ಪಾಠ ಮಾಡತಕ್ಕಂಥ ಟೀಚರು ಒಳ್ಳೆ ಪಾಠ ಮಾಡಿದಾಗ ಅವನ ಮುಖವನ್ನು ಒಂದು ಸಲ ನೋಡಬೇಕು, ಅವನನ್ನು ಒಂದು ಸಲ ಪರ್ಸ್ನಲ್ಲಾಗಿ ಭೇಟಿ ಮಾಡಬೇಕು ಅನ್ನುವ ಹಂಬಲ ಇದೆ. ಕಾರಣ ಅವನು ಹೇಳ್ತಾನೆ, ವಿದ್ಯಾರ್ಥಿಯ ಆಸೆ ಏನಿರ್ತದೆ ಅಂದರೆ ಆ ಟೀಚರ್ನ ನೋಡಿದಾಗ ಅವರ ಮುಖಚರ್ಯೆಯನ್ನು ನೋಡಿದಾಗ ಅವನಲ್ಲಿ ಏನಾದರೂ ಬದಲಾವಣೆ ಕಾಣಬಹುದು ಅನ್ನುವಂತಹ ಒಂದು ಇಮ್ಯಾಜಿನೇಷನ್ನು ಒಬ್ಬ ವಿದ್ಯಾರ್ಥಿಯ ಮೈಂಡ್ನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಆತ ಹೇಳ್ತಾನೆ, ನಾನು ನನ್ನ ಶಿಕ್ಷಕರನ್ನು ಒಮ್ಮೆ ಭೇಟಿಯಾಗಬೇಕು. ಇಂಥ ಅನೇಕ
ಬದಲಾವಣೆಗಳೊಂದಿಗೆ ವಿಶ್ವವಿದ್ಯಾಲಯ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಉಳಿಸ್ಕೋಬೇಕು. ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆಯನ್ನು ವಿಶ್ವವಿದ್ಯಾಲಯ ಆಚರಿಸ್ತಾ ಇದೆ. ಇಡೀ ವಿಶ್ವಕ್ಕೆ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ಈ ಶಿಕ್ಷಕರ ದಿನಾಚರಣೆಯನ್ನು ನಾರ್ಮಲಿ ವಿದ್ಯಾರ್ಥಿಗಳು ಆಚರಿಸಿ ಎಲ್ಲೋ ಒಂದು ಕಡೆ ಶಿಕ್ಷಕರನ್ನು ಅವತ್ತು ನನಗೆ ಪಾಠ ಹೇಳಿಕೊಟ್ಟಂಥ ಗುರು. ಇದು ಭಾರತ ದೇಶ ಗುರು ಶಿಷ್ಯರ ಪರಂಪರೆಯನ್ನು ಕಂಡಂಥ ದೇಶ. ನಾನು ಬೆಳಗ್ಗೆ ಭಾಷಣ ಮಾಡಿ ನಾನು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ರೋಲ್ ಆಫ್ ಟೀಚರ್ಸ್ ಇನ್ ದಿ ಸೊಸೈಟಿ ಅನ್ನೋವಂಥ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ನಮ್ಮ ತೆಲುಗು ಡಿಪಾರ್ಟ್ಮೆಂಟಿಂದ ಆರ್ಗನೈಸ್ ಮಾಡಿ ಇನ್ನೂ ನಡೀತಿರ್ಬೋದು. ಒಂದು ಮಾತನ್ನು ಅವರು ಅಲ್ಲಿ ಕೂಡ ಮಾತಾಡಿದೆ. ಇದು ಭಾರತ ದೇಶ ಪರಂಪರೆಯಿಂದ ಗುರು ಶಿಷ್ಯರ ಸಂಬಂಧಗಳನ್ನು ಡಿಫೈನ್ ಮಾಡಿದೆ. ದ್ರೋಣಾಚಾರ್ಯರಿಗೆ ಏಕಲವ್ಯ ತನ್ನ ಗುರುವಿಗೆ ಗುರು ಕಾಣಿಕೆ ಕೇಳಿದಾಗ ಆ ಗುರು ಶಿಷ್ಯ ಪಾಠ ಕಲಿತ ಅಂಥೇಳಿ ಎಲ್ಲೋ ಒಂದು ಕಡೆ ಅವನ ಬೆರಳನ್ನೇ ನಾನು ಕೊಡುಗೆಯಾಗಿ ಕೊಡು ಅಂತ ಹೇಳಿದಾಗ ಏಕಲವ್ಯ ಯಾವುದನ್ನು ಯೋಚಿಸಿ ಮಾಡದಂತೆ ಗುರುವಿನ ಫೋಟೋ ಇಟ್ಟು ಪಾಠ ಕಲಿತ. ಗುರುವಿಂದ ಪಾಠ ಕಲೀಲಿಲ್ಲ, ಗುರುವಿನ ಫೋಟೋ ಇಟ್ಟು ಪಾಠ ಕಲಿತ. ಆದರೂ ಕೂಡ ಗುರು ಶಿಷ್ಯನನ್ನು ನಿನ್ನ ಬೆರಳನ್ನು ಕಟ್ ಮಾಡಿಕೊಡು ಅಂತಂದಾಗ ಯೋಚನೆ ಮಾಡದೆ ಏಕಲವ್ಯ ಬೆರಳನ್ನು ಕಟ್ ಮಾಡಿಕೊಟ್ಟ. ಅಂಥ ಒಂದು ಪರಂಪರೆಯಿಂದ ಬಂದ ದೇಶ ಈ ದೇಶ, ಭಾರತ ದೇಶ. ಅತ್ಯಂತ ನಾವು ಶಿಕ್ಷಕರಿಗೆ ಅತ್ಯಂತ ಗೌರವಯುತವಾದಂತಹ ಒಂದು ಬೆಲೆ. ಈ ಯಾವುದಾದರೂ ಮೋಸ್ಟ್ ರೆಸ್ಪೆಕ್ಟಬಲ್ ಜಾಬ್ ಯಾವುದು ಅಂತಂದರೆ ಟೀಚರ್ ಅಂತ ಇದೆ. ಬಹುಶಃ ಎಲ್ಲೋ ಅದು ಒಂದು ಕಡೆ ಇವತ್ತು ಎಲ್ಲೋ ಒಂದು ಅದರ ಅರ್ಥವನ್ನು ಕಳ್ಕೊತಾ ಇದೆ, ಇನ್ನೊಂದು ಕಡೆ ಕಾಣ್ತಾ ಇದೆ. ಕಾರಣ ಗುರು ಶಿಷ್ಯರ ಸಂಬಂಧಗಳು ಅಳಿಸ್ತಾ ಇದ್ದಾವೆ. ಕಾರಣಗಳು ಅನೇಕ ಇದೆ. ಅನಲೈಸ್ ಮಾಡೋಕ್ಕೊಟ್ರೆ ಈ ವೇದಿಕೆ ಮೇಲೆ ಬೇಡ, ಇನ್ನೊಂದು ದಿನ ಡಿಸ್ಕಸ್ ಮಾಡೋಣ ಬೇಕಾದ್ರೆ. ಯಾಕೆ ಗುರು ಶಿಷ್ಯರ ಸಂಬಂಧಗಳು ಅಳಿಸ್ತಾ ಇದ್ದಾವೆ ಅನ್ನೋದನ್ನು ನಾವೆಲ್ಲ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಿಗೆ ನಾವು ಅವರು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಕೇಳಿದ್ರೆ ನಾವು ಅದನ್ನು ಕೊಡೋದ್ರಲ್ಲೇ ಫೇಲ್ಯೂರ್ ಕಾಣ್ತೀವಿ. ಕಾರಣ ಅವನು ವಿದ್ಯಾರ್ಥಿ ಕೇಳದೆ ಏನು ಮಾಡ್ತಾನೆ, ಇಂಥ ಶಿಷ್ಯರನ್ನಿಟ್ಕೊಂಡು ನನಗೂ ಅನೇಕ ಫೋನ್ಗಳು ಬಂದಿದೆ, ಇಂಥ ಟೀಚರ್ಸ್ನಿಟ್ಕೊಂಡು ಏನು ಮಾಡ್ತೀರಾ ಸರ್ ಅಂತ. ನಾವು ಗುರು ಶಿಷ್ಯರ ಸಂಬಂಧಗಳಲ್ಲಿ ಗುರು ತಾನು ಮಾಡಬೇಕಾದ ಕೆಲಸ ಏನು, ಶಿಷ್ಯ ತಾನು ಮಾಡಬೇಕಾದ ಕೆಲಸ ಏನು ಅಂತ ಅನ್ನೋದನ್ನು ವೆಲ್ ಡಿಫೈನ್ಡ್ ಪುಸ್ತಕಗಳಲ್ಲಿ ರೂಲ್ ಬುಕ್ಕಲ್ಲಿ ಡಿಫೈನ್ ಮಾಡೋ ಅಂಥದ್ದಲ್ಲ. ಇದು ಆತ್ಮದಲ್ಲೇ ನಾವು ಡಿಫೈನ್ ಮಾಡ್ಕೋಬೇಕು. ನನ್ನ ಕರ್ತವ್ಯ ಏನು ಆ್ಯಸ್ ಎ ಟೀಚರ್, ಶಿಷ್ಯನಾಗಿ ವಿದ್ಯಾರ್ಥಿ ಅವನು ಆತ್ಮದಲ್ಲೇ ಡಿಸೈಡ್ ಮಾಡ್ಕೋಬೇಕು, ಅವನು ಡಿಫೈನ್ ಮಾಡ್ಕೋಬೇಕು ನಾನು ವಿದ್ಯಾರ್ಥಿಯಾಗಿ ಏನು ಮಾಡಬೇಕು ಅಂತ. ಇವೆರಡೂ ಕೂಡ ಸರಿ ಹೊಂದಿದಾಗ ಯಾವ ಸಂಬಂಧವೂ ಕೆಡೋದಿಲ್ಲ. ಮತ್ತು ಇದರ ಜೊತೆಗೆ ನಾನು ನನ್ನ ಭಾಷಣವನ್ನು ಮುಗಿಸೋಕ್ಕೆ ಮುಂಚೆ ನನಗೆ ಬಹುಶಃ ನಾನು ಮುಂದಿನ ಸೆಪ್ಟೆಂಬರ್ಗೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿರೋದು ಸಾಧ್ಯ ಅಲ್ಲ. ಮುಂದಿನ ಶಿಕ್ಷಕರ ದಿನಾಚರಣೆಯಲ್ಲಿ ಸೆಪ್ಟೆಂಬರ್ 5, 2023ಕ್ಕೆ ಮೇ 30, 2023ಕ್ಕೆ ನನ್ನ ಟರ್ಮ್ ಮುಗಿಯುತ್ತೆ. ಅದರಿಂದ ಬಹುಶಃ ನನಗೆ ಇಂದೊಂದು ಅವಕಾಶ ಸಿಗ್ತದೋ ಇಲ್ವೋ ಶಿಕ್ಷಕರನ್ನ ಉದ್ದೇಶಿಸಿ ಮಾತನಾಡೋ ಅಂಥದ್ದು ಯಾವುದೇ ಫಂಕ್ಷನ್ ಇರ್ಬೋದು. ಆದರೆ ಸ್ಪೆಸಿಫಿಕ್ಕಾಗಿ ಶಿಕ್ಷಕರ ದಿನಾಚರಣೆ ಆದಂಥ ದಿನ ಇದಾದ್ರಿಂದ ನನ್ನ ಜೊತೆ ಕಳೆದ 39 ತಿಂಗಳುಗಳ ಕಾಲ ಶಿಕ್ಷಕರಾಗಿ ಅತ್ಯಂತ ನನ್ನನ್ನು ನಾನು ಆಕರ್ಷಿತಗೊಂಡಿದ್ದೇನೆ. ಅವ್ರನ್ನ ನೋಡಿ ಅವರು ಕೆಲಸ ಮಾಡುವ ವಿಧಾನ. ಅದರಲ್ಲಿ ಮೊದಲನೇದಾಗಿ ಇಲ್ಲಿ ಹೇಳ್ತೀನಿ, ಅನ್ಯತಾ ಭಾವಿಸಬಾರ್ದು ಯಾರು. ನಾನು ಹೆಸರನ್ನು ಹೇಳ್ತೀನಿ, ಡಾಕ್ಟರ್ ರಾಜೇಶ್ವರಿ ಅವರು ಪ್ರಥಮವಾಗಿ. ನಾನು ಯಾಕೆ ಹೇಳ್ತೀನಿ ಆ ಮಾತನ್ನು ಅಂತಂದರೆ, ಯಾವುದೇ ಒಂದು ಕೆಲಸ ಕೊಟ್ಟಾಗ ನನಗೆ ಈ ಕೆಲಸ ಗೊತ್ತಿಲ್ಲ ಅನ್ನುವ ಪದವನ್ನು ಹೇಳಲಿಲ್ಲ. ಬಹುಶಃ ಎರಡನೇ ಅವರು ಪವಿತ್ರ ಅವರು, ಮಹೇಶ್ ಅವರು, ನಿರಂಜನ್ ಅವರು, ಇವರೆಲ್ಲ ಯಾತಕ್ಕೆ ಹೇಳ್ತೀನಿ ಅಂತಂದರೆ ಅವರಿಗೆ ವಿಶ್ವವಿದ್ಯಾಲಯ ಅಂದರೆ ಒಂದು ಕಾಳಜಿ ಇದೆ. ಚಂದ್ರೇಗೌಡರು ಇರ್ಬೋದು, ಅನೇಕರು, ಸಳ್ಳಪಿಳ್ಳ ಅಯ್ಯಂಗಾರ್ ಇರ್ಬೋದು, ಎಲ್ಲ ಶಿಕ್ಷಕರು. ಆದರೆ ವಿಶೇಷವಾಗಿ ಒಂದಷ್ಟು ಜನ ಕಾಣ್ತಾರೆ. ಕಾರಣ ಅವ್ರು ಬೇರೆಯವ್ರನ್ನ ನಾನು ಶಿಕ್ಷಕರಲ್ಲ ಅಂತ ಹೇಳ್ತಿಲ್ಲ. ಅದರ ಅರ್ಥ ಯಾವುದೇ ಒಂದು ಕೆಲಸ ಕೊಟ್ಟಾಗ ನಗುತ್ತಾ ವಿಶ್ವವಿದ್ಯಾಲಯ ನವೀನವ್ರು ಇರ್ಬೋದು, ನಾನು ನೀವೇನು ತಗೊಳ್ಳಿ ಈ ಕೆಲಸ ಮಾಡಿ ಅಂತಂದಾಗ ಯಾವುದೇ ನೋ ಸೆಕೆಂಡ್ ವರ್ಡ್, ನಾನು ಯಾಕೆ ಮಾಡಬೇಕು ಸರ್, ನಾನೇನು ವಿಶೇಷನಾ, ಯಾವತ್ತೂ ಮಾತನ್ನು ಹೇಳ್ದೆ ಕೊಟ್ಟಂಥ ಕೆಲಸವನ್ನು ಯಾವುದು ಅವರಿಗೆ ಗೊತ್ತಾಗಿದೆ,
ಈ ವಿಶ್ವವಿದ್ಯಾಲಯದ ಒಳತಿಗಾಗಿ ಕುಲಪತಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಎಂದಿಗೂ ಅವ್ರ ಮನೆ ಕೆಲಸ ಮಾಡೋಕ್ಕೆ ಹೇಳಲಿಲ್ಲ. ವಿಶ್ವವಿದ್ಯಾಲಯದ ಒಳತಿಗಾಗಿ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಬಹುಶಃ ವಿಶ್ವವಿದ್ಯಾಲಯ ಉಳಿಬೇಕು, ವಿಶ್ವವಿದ್ಯಾಲಯ ಬೆಳಿಬೇಕು ಅಂತಂದರೆ ಅದಕ್ಕೆಲ್ಲ ಎಲ್ಲ ಶಿಕ್ಷಕರು ಜವಾಬ್ದಾರಿ. ಯಾರು ಶಿಕ್ಷಕರ ಕೆಲಸ ಮಾಡಿದ್ರೆ ವಿಶ್ವವಿದ್ಯಾಲಯ ಎಸ್ಟಾಬ್ಲಿಷ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕೆಲಸವನ್ನು ನಾವು ಕನ್ನಡ ಡಿಪಾರ್ಟ್ಮೆಂಟ್ ಗೀತಾಂಜಲಿ ಅವ್ರಿಗೆ ಹೇಳಿರ್ತೀವಿ ಅಥವಾ ಇನ್ನೊಬ್ರಿಗೆ ಹೇಳಿರ್ತೀವಿ, ಅವರು ಕೆಲಸವನ್ನು ನಗನಗ್ತಾ ಮಾಡಬೇಕು. ಇಲ್ಲ ಸರ್ ಅದಾಗಲ್ಲ ನನ್ನ ಕೈಲಿ ಅಂತೇಳಿ ಫೈಲು ಪೇಪರ್ ವಾಪಸ್ ಇಟ್ಟು ಅಂತ ಹೋಗೋರಿಗೆ ನಾವು ಶಿಕ್ಷಕರು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕೆಲಸವನ್ನು ಕೊಟ್ಟಾಗ ಇದು ವಿಶ್ವವಿದ್ಯಾಲಯದ ಕೆಲಸ, ವಿಶ್ವವಿದ್ಯಾಲಯ ಬೆಳಗಬೇಕು, ವಿಶ್ವವಿದ್ಯಾಲಯ ಏಳಿಗೆಯನ್ನು ಸಾಧಿಸಬೇಕು ಅಂತಂದರೆ ಒಬ್ಬ ಕುಲಪತಿ ಮಾತ್ರ ಕೆಲಸ ಮಾಡಿದರೆ ಸಾಧ್ಯ ಇಲ್ಲ, ಅಥವಾ ರಿಜಿಸ್ಟ್ರಾರ್ ಕೆಲಸ ಮಾಡಿದರೆ ಸಾಧ್ಯ ಇಲ್ಲ, ಡೀನ್ ಕೆಲಸ ಮಾಡಿದರೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವಿಶ್ವವಿದ್ಯಾಲಯದ ಕಟ್ಟ ಕಡೆ ಎಂಪ್ಲಾಯಿ ಸ್ವೀಪರಿಂದ ಹಿಡಿದು ಕುಲಪತಿವರೆಗೂ ಕೆಲಸ ಮಾಡಿದರೆ ಮಾತ್ರ ವಿಶ್ವವಿದ್ಯಾಲಯ ಏಳಿಗೆಯನ್ನು ಸಾಧನೆ ಮಾಡಲು ಸಾಧ್ಯ. ಇದನ್ನೆಲ್ಲ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಸಿಬ್ಬಂದಿಗಳ ಇದನ್ನು ನೀವು ಮನಗಾಣಬೇಕು. ನಿಮ್ಮ ಮನಸ್ಸಿನಲ್ಲಿ ಇದು ಉಳಿದ್ರೆ ಮಾತ್ರ ಯಾವುದೇ ಒಂದು ವಿಶ್ವವಿದ್ಯಾಲಯ ಯಾವುದೇ ಹಂತದಲ್ಲಿದ್ದರೂ ಅದು ಮೇಲಕ್ಕೆ ಬೆಳೀತದೆ ಅನ್ನೋದು ಭಾಳ ಇವತ್ತು ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ದಿನ ಇದು. ಕಾರಣ ನಾನು ಕೂಡ ಮ್ಯಾನೇಜ್ಮೆಂಟ್ ಪಾಠಗಳನ್ನು ಮಾಡ್ತಾ ಬಂದಿದ್ದೀನಿ. ಎಲ್ಲೋ ಒಂದು ಕಡೆ ಎಲ್ಲವೂ ಸರ್ವನಾಶವಾದಾಗ ಎಲ್ಸಿ ಅನ್ನೋತಕ್ಕಂಥ ಒಬ್ಬ ಎಂಪ್ಲಾಯಿ ತಾನೇ ಹೇಳ್ತಾನೆ, ನೀನು ಎಲ್ಲವನ್ನು ತೆಗೆದುಕೊಂಡೋಗಿ ಆದರೆ ಲೀವ್ ದ ಪೀಪಲ್, ನಾನು ಈ ಇಂಡಸ್ಟ್ರಿಯನ್ನು ಐ ವಿಲ್ ರೀಬಿಲ್ಡ್ ಇಟ್ ಅಂತ ಹೇಳ್ತಾನೆ. ಅದೇ ರೀತಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರು ಮತ್ತು ಬೋಧಕರು ಇಟ್ಟು ಏನೆಲ್ಲ ಹಾಳಾಗಿದ್ದರೂ ಕೂಡ ವಿಶ್ವವಿದ್ಯಾಲಯವನ್ನು ಮರು ನಿರ್ಮಾಣ ಮಾಡಬಹುದು ಅಂತೇಳಿ ನಾನು ಆಶಾಭಾವನೆ ಹೊಂದಿದ್ದೇನೆ. ಅದರಲ್ಲಿ ಒಂದಷ್ಟು ಆಶಾಭಾವನೆ ಪೂರ್ಣಗೊಂಡಿದೆ ಅಂತ ಹೇಳ್ತಾ ನಾನು ಹೋಗೋ ದಿನ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡುವ ಅವಕಾಶ ಸಿಕ್ಕಿದ್ರೆ ಬಹುಶಃ ನಾನು ಹೇಳಬಲ್ಲೆ ಏನೇನು ಕೆಲಸ ಮಾಡಿದ್ದೀವಿ, ಏನೇನು ಸಾಧನೆ, ಅದಕ್ಕೆ ಕಾರಣಕರ್ತರು ಯಾರು ಅಂತ. ಈ ದಿನಗಳಲ್ಲಿ ಬೇಡ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಿಮಗೆಲ್ಲ ಈ ಟೀಚರ್ಸ್ ಡೇ ದಿನ, ಶಿಕ್ಷಕರ ದಿನಾಚರಣೆಯ ದಿನ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತುಗಳನ್ನು ಇಷ್ಟೊತ್ತು ಆಲಿಸಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕರ ದಿನಾಚರಣೆ ಆತ್ಮಾವಲೋಕನದ ದಿನಾಚರಣೆ ಆಗಲಿ ಅಂತ ಕರೆ ನೀಡಿದಂತಹ ಮಾನ್ಯ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮವನ್ನು ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ನೆರವೇರಿಸ್ಕೊಡ್ಬೇಕು ಅಂತ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಇವತ್ತು ದಿನಾಚರಣೆ ಅತ್ಯಂತ ಸಾಂಗವಾಗಿ ಆಚರಣೆಗೊಂಡಿದೆ. ಇದಕ್ಕೆಲ್ಲ ಕಾರಣರಾದವರು ನಮ್ಮ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾದಂತಹ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಯಾಕೆಂದರೆ ಈ ಕಾರ್ಯಕ್ರಮ ಕೇಂದ್ರವಾಗಿದ್ದಿದ್ದೇ ನಮ್ಮ ಷಣ್ಮುಖ ಸರ ಅವರ ಭಾಷಣದ ಮೇಲೆ. ಹಾಗಾಗಿ ಯಾಕೆ ಮುಖ್ಯ ಅತಿಥಿಗಳ ಭಾಷಣ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಭಾಷಣವನ್ನು ಮತ್ತು ಎರಡೂ ಇತ್ತು ಅದರಲ್ಲಿ ಅಂತ ಸರ್ ಆವಾಗಲೇ ಹೇಳಿದ್ದಾರೆ. ಒಂದು ಆತ್ಮಾವಲೋಕನದ ಭಾಗ, ಇನ್ನೊಂದು ಏನೇನೆಲ್ಲ ಬೆನಿಫಿಟ್ಗಳು ಸಿಗ್ತಾ ಇದೆ ಅನ್ನೋ ಒಂದು ಆಶಾದಾಯಕವಾದ ಭಾಗ. ಆಶಾದಾಯಕ ಮತ್ತು ಆತ್ಮಾವಲೋಕನ ಎರಡನ್ನೂ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಖಾದರ್ ಪಾಷಾ ಸರ್ ಅವರು 2 ನಿಮಿಷ ಮಾತಾಡಿದ್ರು ಕೂಡ ಅತ್ಯಂತ ಸುಂದರವಾದ ಮಾತುಗಳನ್ನು ಆಡಿದ್ರು. ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದರು, ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕಾಂಬ್ಳೆ ಅವರು ತುಂಬ ಚೆನ್ನಾಗಿ ಹೇಳಿದರು. ಗೋವಿಂದ ಮುಖ್ಯನ ಗುರು ಮುಖ್ಯನ ಅಂದರೆ ಗುರುನೇ ಮುಖ್ಯ, ಗೋವಿಂದ ಅಲ್ಲ. ಯಾಕೆಂದರೆ ಗೋವಿಂದನ ತೋರಿಸೋದೇ ಗುರು ಅನ್ನುವಂತಹ ಒಂದು ಒಳ್ಳೆಯ ದೋಹ ಕಬೀರ್ದು ಭಾಳ ಚೆನ್ನಾಗಿ ಹೇಳಿದರು. ಹಿಂದಿಲಾದರೂ ಕೂಡ ಅದ್ಭುತವಾಗಿ ಚೆನ್ನಾಗಿತ್ತದು. ಆದ್ದರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಯುತ ಪ್ರವೀಣ್ ಸರ್ ಅವರು ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಶೇಷವಾದಂತಹ ನಮ್ಮ ವಿಶೇಷಾಧಿಕಾರಿಗಳಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನಿರೂಪಿಸಿದಂತಹ ಡಾಕ್ಟರ್ ಮಂಜುನಾಥ್ರವರಿಗೆ ವಿಶೇಷ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮತಿ ಪ್ರಿಸಿಲ್ಲಾ ಫ್ರಮ್ ಬ್ರೆಜಿಲ್
She participated in the program and also she expressed her views. Yeah, it was very nice. Thank you, madam. Yeah. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.